ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ. ಹೊಸ ಮುರಳಿ ದಿನಾಂಕ 30/11/2008. ಈ ಮುರಳಿಲ್ ಬಾಬಾ ಏನ್ ಹೇಳ್ತಿದ್ದಾನೆ? ಏನ್ ಹೇಳ್ಬೋದು ಬಾಬಾ? ಪೂರ್ಣ ವಿರಾಮ ಇಟ್ಟು ಸಂಪೂರ್ಣ ಪವಿತ್ರತೆಯ ಧಾರಣೆ ಮಾಡಿ. ಮೊನ್ನೆಯ ಮುರಳಿಯನ್ನ ಎಲ್ಲಿ ನಿಲ್ಸಿದ್ರೋ ಅದರ ಮುಂದಿನ ಭಾಗ ಅಲ್ವಾ? ಸ್ಕೂಲಲ್ಲಿ ಟೀಚರ್ ಪಾಠ ಮಾಡ್ತಾರಲ್ಲ, ಮೊದ್ಲೆಲ್ಲ ಪಾಠ ನಿಲ್ಸಿದ್ರು ಅಲ್ಲಿಂದ ಮುಂದೆ ಅಲ್ವಾ? ನಿನ್ನೆ ಎಲ್ಲಿ ಪಾಠ ನಿಲ್ಸಿದ್ರು ಬಾಬಾ? 3 ಬಿಂದು: ಅನಾತ್ಮ ಬಿಂದು, ಬಾಬಾ ಬಿಂದು, ಡ್ರಾಮಾ ಬಿಂದು. ರಾಮ ಬಿಂದು ಅಲ್ವಾ? ಅಲ್ವಾ? ಈಗ 3 ಬಿಂದು ಸೇರ್ಬಿಟ್ಟು ಒಂದೇ ಬಿಂದುಗೆ ಬಂದ್ರು ಬಾಬಾ. ಆತ್ಮ ಬಿಂದು ಅಂತ ಹೇಳಿದ್ರು. ಅಂದ್ರೆ ಆತ್ಮ ಬಿಂದು ಅಂತಂದ್ರೆ ಏನ್ ಹೇಳಿ? ಆತ್ಮ ಬಿಂದು ಅಂದ್ರೆ ನಾನು ಆತ್ಮ ಬಿಂದು ಅಣ್ಣ. ಫಸ್ಟ್ ಆಫ್ ಆಲ್ ಬಿಂದು ಅಂತಂದ್ರೆ ಏನು ಅದನ್ನ ಹೇಳಿ ನೋಡೋಣ. ಚುಕ್ಕಿ. ಅಲ್ಲ, ಬಿಂದು ಚುಕ್ಕಿ ಸರಿ, ಅದನ್ನ ಎಲ್ಲಿ ಉಪಯೋಗವನ್ನು ಮಾಡ್ತಾರೆ? ಉದಾಹರಣೆಗೆ ಕೋರಳಿಗೆ ಹೆಣ್ಣು ಮಕ್ಕಳು ಒಂದು ಸರ ಹಾಕೊಳ್ತಾರೆ, ಏನ್ ಹೇಳ್ತಾರೆ ಅದಕ್ಕೆ? ತಾಳಿ. ಆ ತಾಳಿ ತಾಳಿ, ಮಾಂಗಲ್ಯ ಅಂತ ಹೇಳ್ತಾರೆ, ಹೌದಾ? ಹೌದು. ಆಕ್ಚುಲಿ ಏನು ಅಂತಂದ್ರೆ ಬಂಗಾರದ ಒಂದು ಸರ, ಎಲ್ಲರದಿದ್ದಂಗೆ ಒಂದು ಸರ, ಅದು ಅಷ್ಟೇ, ಹೌದಾ? ಆದ್ರೆ ಅದಕ್ಕೆ ನಾವು ವಿಶೇಷವಾದ ಹೆಸರನ್ನೇ ಇಡ್ತೀವಿ, ಏನಂತ? ಮಾಂಗಲ್ಯ, ತಾಳಿ. ಹಂಗಂದ್ರೆ ಆ ಮಹಿಳೆಗೆ ಮದುವೆಯಾಗಿದೆ ಅಂತ ಗೊತ್ತಾಗ್ಲಿಕ್ಕೆ, ಆ ಮಹಿಳೆಗೆ ಪತಿ ಇದ್ದಾರೆ ಅಂತ ಗೊತ್ತಾಗಲಿಕ್ಕೆ ಅದೇನು ಒಂದು ಸಿಂಬಲ್, ಸಿಂಬಲ್, ಹೌದಾ? ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, ಅದು ಮಾಂಗಲ್ಯ ಹೇಳುವಂಥದ್ದು. ಅದು ಬೆಳ್ಳಿದೇ ಇರ್ಲಿ, ಬಂಗಾರದಿರ್ಲಿ, ವಜ್ರದಿರ್ಲಿ ಅಥವಾ ದಾರದಿರ್ಲಿ, ಏನೇ ಇರ್ಲಿ, ಅದ ಒಂದೊಂದು ಸಿಂಬಲ್ ಅದು, ಅಲ್ವಾ? ಸರಿ, ಈಗ ಕೊಮ ಅಂತಂದ್ರೆ ಏನು? ಯಾವುದೇ ವಿಚಾರ ನಡೀದೇ ಇರೋದು. ಅಲ್ಲ, ಕೊಮ ಅಂದ್ರೆ ಇನ್ನು ಮುಂದಿದೆ ಅಂತ ಲೆಕ್ಕ, ಮುಗುದಿಲ್ಲ. ಮಧ್ಯದಲ್ಲಿ ಕೊಮ ಹಾಕ್ತಿವಲ್ಲ, ಕೊಮ ಹಾಕಿದೀವಿ ಅಂತಂದ್ರೆ ಇನ್ನು ಈ ವಿಷಯ ಇನ್ನೂ ಮುಗುದಿಲ್ಲ, ಇನ್ನು ಮುಂದುವರೆದ ಭಾಗ. ಧಾರಾವಾಹಿ ಅಂದೇನರ್ಥ? ಮುಂದುವರಿಯುತ್ತದೆ. ಫಿಲ್ಮ್ ನೋಡ್ಕೊಂಡ್ ಬಂದ್ರೆ 3 ಗಂಟೆ ಆದ್ಮೇಲೆ ಮುಗೀತದು. ಇನ್ನು ಪಾರ್ಟ್ 2 ಬಂದಾಗ ಅವಾಗ ನೋಡ್ಕೊಳ್ಳೋದಷ್ಟೇ. ಫಿಲ್ಮ್ ಅಲ್ಲಿ ಅದೇ ದಿನ 3 ಗಂಟೆಗೆ 2.5 ಗಂಟೆ ಮುಗ್ದೋಗ್ಬಿಡ್ತದ, ಹೌದಾ? ಧಾರಾವಾಹಿ ಆಗಿದ್ದಿದ್ರೆ ಕಾಮ ಅದೇನರ್ಥ? ಮುಂದುವರಿಯುತ್ತದೆ. ಇನ್ನು ಮುಂದುವರಿತ, ಇನ್ನು ಕಂಪ್ಲೀಟ್ ಆಗಿಲ್ಲ. ಈಗ ಹೇಳಿ, ಫುಲ್ ಸ್ಟಾಪ್ ಅಂತಂದ್ರೇನು? ಮುಂದೆ ಏನು ಇಲ್ಲ, ಮುಗೀತದ, ಆ ವಿಷಯ ಮುಗೀತದ್ದು. ಮುಗೀತದು. ಇನ್ನೇನಿದು ಹೊಸ ಸೆಂಟೆನ್ಸ್, ಹೊಸ ವಿಷಯ, ಹೊಸ ಮಾತು, ಹೊಸ ವಿಚಾರ, ಹೊಸ ಸಂಕಲ್ಪ, ಹೊಸ ಕರ್ಮ. ಹಳೇದೇನಾಯ್ತು? ಮುಗೀತು. ಕ್ಲೋಸ್. ಅದಕ್ಕೆ ಬಿಂದು ಇಡ್ರಿ, ಅದ್ರ ಬಗ್ಗೆ ಮಾತಾಡ್ಬೇಡ್ರಿ. ಆಮೇಲೆ ಮಜಾ ಏನು ಗೊತ್ತಾ? ಬಾಬನ್ ಮಕ್ಕಳು ಎಲ್ಲ ಮಾತಾಡ್ತಾರೆ, ಅಯ್ಯೋ ಡ್ರಾಮಾ ಫಿಕ್ಸ್ ಬಿಡ್ರಿ, ಇದಕ್ಕೆ ಬಿಂದು ಹಾಕ್ರಿ. ಮಾತಾಡಾದ್ಮೇಲೆ ಇವ್ರು ಬಿಂದು ಹಾಕೋದು, ಮೊದ್ಲು ಬಿಂದು ಹಾಕೋದಿಲ್ಲ. ಅವ್ರ ಸುದ್ದಿ, ಇವ್ರ ಸುದ್ದಿ, ಸೆಂಟರ್ ಸುದ್ದಿ ಎಲ್ಲವನ್ನ ಮಾತಾಡಿ, ಎಲ್ಲರನ್ನು ನಿಂದನೆ ಮಾಡಿ, ಎಲ್ಲರ ಕಡಿಮೆತನವನ್ನು ಹುಡುಕಿ 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 ತೆಗೆದು ಮುರಳಿಯ ಆಧಾರದಲ್ಲಿ ಅದನ್ನು ಹೋಲಿಕೆ ಮಾಡಿ ಎಲ್ಲಾ ಮಾತಾಡಾದ್ಮೇಲೆ ಲಾಸ್ಟಿಗೆ ಏನ್ ಹೇಳ್ತಾರೆ? ಬಿಂದು ಹಾಕ್ತಿವಿ. ಬಿಂದು ಹಾಕ್ರಿ ಅಂತ ಹೇಳೋದು. ಅಂದ್ರೆ ಏನರ್ಥ? ಅದರ ಬಗ್ಗೆ ಮಧ್ಯೆ ಚರ್ಚೆ ಬೇಡ, ಅದನ್ನ ಅಲ್ಲಿಗೆ ಏನ್ ಮಾಡೋಣ? ನಿಲ್ಸೋಣ, ಅಲ್ವಾ? ಅರ್ಥ ಆಯ್ತು ಇವಾಗ ಬಿಂದು ಅಂತಂದ್ರೆ ಏನು ಅಂತ? ಹೌದಲ್ವಾ? ಇಷ್ಟೆಲ್ಲ ಅರ್ಥ ಇದೀವಲ್ಲ ಬಿಂದುಗೆ ಅಂತ ನಮ್ಗೇನಾಗತ್ತೆ ಇವಾಗ ಅನ್ಸತ್ತೆ. ಅದನ್ನ ಜೀವನದಲ್ಲಿ ತರ್ಲಿಕ್ಕೆ ಆ ಒಂದು ಬಿಂದು ಹೇಳೋದೊಂದು ಸಿಂಬಾಲ್, ಅಲ್ವಾ? ದೇವಸ್ಥಾನದಲ್ಲಿ ಕಲ್ಲಿನ ಮೂರ್ತಿ ಹೇಳೋದು, ಭಗವಂತನ ಜೊತೆಗೆ ವ್ಯವಹಾರವನ್ನ ಮಾಡ್ಲಿಕ್ಕೆ, ಮಾತುಕತೆ ಮಾಡ್ಲಿಕ್ಕೆ ಒಂದೇನು ಸಿಂಬಾಲ್, ಅಲ್ವಾ? 10 ರೂಪಾಯಿ ನೋಟು, 10 ರೂಪಾಯಿನ ಎಕ್ಸ್ಚೇಂಜ್ ಮಾಡ್ಕೊಳ್ಳಿಕ್ಕೆ, ಆ ವ್ಯಾಲ್ಯೂನ ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ಒಂದು ಸಿಂಬಾಲ್, ಅಲ್ವಾ? ಹಾಗೆ ಬಾಬಾ ಹೇಳ್ತಾ ಫುಲ್ ಸ್ಟಾಪ್ ಲಗಾವ್.
ಓಕೆ, ನಿನ್ನೆ ಯಾವ್ದಕ್ ಫುಲ್ ಸ್ಟಾಪ್ ಹಾಕಿದ್ವಿ ನಾವು? ಆತ್ಮ ಬಿಂದು ಅಂತಂದ್ರೆ ಏನು? ನನ್ನ ಆತ್ಮ ಅಷ್ಟೇ, ಇನ್ನೇನಿಲ್ಲ. ಅಷ್ಟೇ. ಫುಲ್ ಸ್ಟಾಪ್. ನನ್ನ ಆತ್ಮ ಬಿಂದು ಅಜರ ಅಮರ ಅವಿನಾಶಿ ಪ್ರಕೃತಿ ಒಳಗಡೆಗಿದ್ದೇನೆ 1.5 ಇಂಚು ಒಳಗಡೆಗಿದ್ದೇನೆ 84 ಜನ್ಮ 21 ಜನ್ಮ ಎಲ್ಲದಕ್ಕೂ ಬಿಂದು. ಟಕ್ಕ ಅಷ್ಟೇ. ಆತ್ಮದ ವಿಚಾರದಲ್ಲಿ ಮತ್ ಏನು ಮಾತಾಡೋಂಗಿಲ್ಲ. ಏನ್ ಮಾಡ್ಬೇಕಲ್ಲಿ? ಬಿಂದು ಫುಲ್ ಅಷ್ಟೇ. ಸ್ಟಾಪ್. ಹಾಗೆ ಪರಮಾತ್ಮನ ಬಿಂದು ಅಂತಂದ್ರೆ ಪರಮಾತ್ಮ ಬಿಂದು ಅಂತಂದ್ರೆ ಜ್ಞಾನದ ಸಾಗರ, ಪ್ರೀತಿಯ ಸಾಗರ, ಸುಖದ ಸಾಗರ, ಪತಿತ ಪಾವನ, ಅದಕ್ಕೂ ಕೂಡ ಬಿಂದು. ಬಿಂದು. ರಾಮ ಬಿಂದು. ಸತ್ಯುಗದ ಲಿಂಗ ಆಯ್ತು, ತ್ರೇತಾಯುಗದ ಲಿಂಗ ಆಯ್ತು, ದ್ವಾಪರ ಯುಗದ ಲಿಂಗ ಆಯ್ತು, ಕಲಿಯುಗದ ಲಿಂಗ ಆಯ್ತು, ನಿನ್ನೆ ಹಿಂಗಾಯ್ತು, ನಾಳೆ ಹಂಗಾಯ್ತು, ನಾಳೆ ಹಿಂಗಾಗ್ತದೆ, ಅದಕ್ಕೂ ಬಿಂದು. ಬಿಂದು. ಹಂಗಂದ್ರೆ ಯಾವುದೇ ವಿಚಾರಗಳು ನಡೆಯುವ ಹಾಗಿಲ್ಲ, ಎಲ್ಲ ಕ್ಲೋಸ್. ಮೌಂಟ್ ಅಬುನಲ್ಲಿ ಒಂದು ಸ್ವೀಟ್ ಸಿಗ್ತದೆ, ಖೋಕಿ ಅಂತ. ಗೊತ್ತಾ ನಿಮ್ಗೆ? ದಪ್ಪದ ರೊಟ್ಟಿ, ಸ್ವೀಟ್ ರೊಟ್ಟಿ. ಇನ್ನ ಅದೆಲ್ಲರಿಗೂ ಕೂಡ ಓಕೆ ತೋಷ ಅಂತ ಸಿಗ್ತದೆ, ಗೊತ್ತಲ್ವಾ? ಎಲ್ಲರಿಗೂ ಸಿಗ್ತದೆ. ಮತ್ತು ಬೂಂದಿ ಸಿಗ್ತದೆ, ಬಾಬರ್ ಮಿಲ್ನ ಟೈಮಲ್ಲಿ ಬೂಂದಿ ಸಿಗ್ತದೆ ತಾನೆ. ಅಥವಾ ನೀವು ಮನೇಲಿ ಇದ್ದೀರಿ, ಬಾಬರ್ ಮನೆ ಹೋಗಿದ್ದೀರಿ, ಅವಾಗ ಏನಾಗ್ತದೆ? ಇವು ಡೈಮಂಡ್ ಹಾಲ್ ಇಷ್ಟು ದೊಡ್ಡದಿದ್ದೀರಿ, ಮಧ್ಯದಲ್ಲಿ ಕಂಬನೇ ಇಲ್ಲ, 25,000 ಜನ ಇರ್ತಾರೆ, 50 ಡೋರ್ಗಳಿದಾವೆ, ದೊಡ್ಡ ಹಾಲ್ ಇದೆ, ಎಲ್ಲಾನು ಕೂಡ ಕಿವಿಯಿಂದ ಏನ್ ಮಾಡ್ತೀರಿ? ಕೇಳ್ತೀವಿ. ಕೇಳ್ತೀರಿ. ಪೀಸ್ ಆಫ್ ಮೈಂಡ್ ಚಾನಲ್ ಅಲ್ಲೂ ನೋಡ್ತೀರಾ, ಫೋಟೋದಲ್ಲೂ ನೋಡ್ತೀರಾ. ಓಕೆ, ಡೈಮಂಡ್ ಹಾಲಿನ ವಿಷಯಕ್ಕೆ ಬಿಂದು ಹಾಕೋದು ಯಾವಾಗ ನೀವು? ನಾವು ನೋಡ್ಕೊಂಡ್ ಬಂದ್ಮೇಲೆ. ನೀವ್ ಅಲ್ಲಿ ಹೋಗಿದ್ದೀರಿ, ಅಲ್ಲೋ ಕೂತ್ಕೊಂಡಿದ್ದೀರಿ, ಹಿಂದೆ ಮುಂದೆ ಎಲ್ಲಾನು ಕೂಡ ನೋಡಿದಿರಿ, ಆಮೇಲೆ ಈಗ ಡೈಮಂಡ್ ವಿಷಯ ಕಾಲ್ ಬಗ್ಗೆ ಬಿಂದು. ಫುಲ್ ಸ್ಟಾಪ್. ಏನು ಕೇಳಿದ್ವೋ, ಏನು ಪರಿಕಲ್ಪನೆ ಮಾಡಿದ್ವೋ, ಏನು ಯೋಚನೆಯನ್ನ ಮಾಡಿದ್ವೋ, ನಾನು ನೋಡಿರುವಂತ ಕಾರಣದಿಂದ ಇನ್ನು ಪರಿಕಲ್ಪನೆ ಯೋಚನೆ ಮಾಡುವಂತ ಪ್ರಶ್ನೆ ಇಲ್ಲ. ಎಕ್ಸಾಕ್ಟ್ ಅಂಡ್ ಎಕ್ಯುರೇಟ್ ಆಗಿ ನನಗೆ ಡೈಮಂಡ್ ಹಾಲ್ ಏನು ಅಂತ ನನಗೆ ಇವಾಗ ಗೊತ್ತಾಯ್ತು. ಯಾರಿಂದಾದ್ರೂ ಕೇಳಬೇಕಾದಂತ ಅನಿವಾರ್ಯತೆ ಅವಶ್ಯಕತೆ ನನಗಿವಾಗ ಇಲ್ಲ. ಇಲ್ಲ. ಡೈಮಂಡ್ ಹಾಲ್ ಅಂದ್ರೆ ಬರೀ ಶಬ್ದ ಕೇಳದೆ ನನ್ನ ಮನಸ್ಸು ಡೈಮಂಡ್ ಹಾಲಿಗೆ ಹೋಗುತ್ತೆ ಹೊರತು ಕಾನ್ಫರೆನ್ಸ್ ಹಾಲಿಗೆ ಹೋಗೋದಿಲ್ಲ. ಭವನಕ್ಕೆ ನಾನು ಹೋಗೋದಿಲ್ಲ. ಅಷ್ಟು ನನ್ನಲ್ಲಿ ಏನಾಗಿದೆ, ಅದು ಪರಿಪಕ್ವತೆ ಬಂದಿದೆ. ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಬೇಕಿತ್ತು. ಏನಂತ? ಈ ಕಡೆಗೆ ಅಕ್ಕಂದಿರು ಕೂತ್ಕೊಳ್ತಾರೆ, ಈ ಕಡೆಗೆ ಅಣ್ಣಂದಿರು ಕೂತ್ಕೊಳ್ತಾರೆ, ಅಲ್ಲೊಂದು ಎರಡು ಏನಿದೆ, ಹಂಸ ಇದೆ ಅಲ್ಲ. ಇದೆಲ್ಲವನ್ನು ನಾವು ಕೇಳಿದ್ವಿ, ಫೋಟೋದಲ್ಲಿ ನೋಡಿದ್ವಿ. ಆದ್ರೆ ಪ್ರಾಕ್ಟಿಕಲಿ ನೋಡಿದ ಮೇಲೆ ಏನಾಯ್ತು? ಜನ ಏನು ಹೇಳ್ತಾರೋ ಎಲ್ಲದಕ್ಕೂ ಕೂಡ ಬಿಂದು. ಹೌದಾ? ಹಾಗೇನೆ ನಾವು ರಾಜಯೋಗದಲ್ಲಿ ಮೊದ್ಲೇನ್ ಮಾಡ್ತಿದ್ವಿ? ನನ್ನ ಆತ್ಮ ಬಿಂದು ಅಜರ ಅಮರ, ಭಗವಂತ ಪರಮಧಾಮದಲ್ಲಿದ್ದಾನೆ, ಪರಮಾತ್ಮ ತಂದೆ ಗುರು ಶಿಕ್ಷಕ ಜ್ಞಾನ ಸಾಗರ ವಿದ್ಯಾಸಾಗರ ಸುಗತ ಸಾಗರ ಇವಾಗ ಸಂಗಮ ಎಲ್ಲವನ್ನು ಕೂಡ ಹೇಳ್ತಿದ್ವಿ ಅಲ್ವಾ? ಹೇಳ್ತಾ ಇದ್ವಾ ಇಲ್ವಾ? ಹೇಳ್ತಿತ್ತು. ಈಗ ಈಗ ಬಿಂದು. ನಮ್ಮೂರಿನಲ್ಲಿ ಒಂದು ಹೋಟೆಲ್ ಇದೆ, ಸತ್ಕಾರ್ ಹೋಟೆಲ್ ಅಂತ, ಸರಿನಾ? ಅದು ಮಸಾಲೆ ದೋಸೆಗೆ ಫೇಮಸ್. ಯಾವ್ದಕ್ ಫೇಮಸ್ಸು? ಮಸಾಲಾ ದೋಸೆ. ನಾವು ಉದಾಹರಣೆ ಕೊಡ್ತಿದೀವಿ ಅಂತ ಮಸಾಲೆ ದೋಸೆ ಹೋಟೆಲ್ ಅಂತ ತಿನ್ನಿ ಅಂತಲ್ಲ, ಎಕ್ಸಾಂಪಲ್ ಕೊಡ್ತಿದೀವಿ ಅಷ್ಟೇ, ಸರಿನಾ? ಓಕೆ, ನಮ್ಮೂರಿನಲ್ಲಿ ಹಿಂಗಿರ್ತಾರೆ ಮಸಾಲೆ ದೋಸೆ, ಅದು ಹೆಂಗ್ ಚೆನ್ನಾಗಿರುತ್ತೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದಾಗ ನಿಮ್ಗೂ ಕೂಡ ಏನ್ ಅನ್ಸುತ್ತೆ? ತಿನ್ಬೇಕು ಅನ್ಸುತ್ತೆ. ಏನ್ ಸರ್, ಮಸಾಲೆ ದೋಸೆ ತಂದ್ರಿ, ಎದುರುಗಡೆಗೆ ಚಟ್ನಿ ಇದೆ, ಆಲೂಗಡ್ಡೆ ಪಲ್ಯ ಇದೆ, ಬಾಯಲ್ಲಿ ತಿಂದ್ರಿ, ರುಚಿ ನೋಡಿದ್ರಿ, ಅವಾಗ 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 ಏನಾಯ್ತು? ಮಸಾಲೆ ದೋಸೆ ಎದುರುಗಡೆಗಿದೆ, ತಿಂತಾ ಇದ್ದೀರಾ, ಅವಾಗ ಏನಾಯ್ತು? ಅನುಭವ, ಆ ಟೇಸ್ಟ್ ನೋಡ್ತಾ ಇರ್ತೀವಿ ಅಣ್ಣ. ಟೇಸ್ಟ್ ನೋಡ್ತಾ ಇದ್ದಾಗ ಮಸಾಲೆ ದೋಸೆ ಬಗ್ಗೆ ಬೇರಿಂದ ಏನ್ ಕೇಳಿದ್ರೋ, ಏನು ಕನ್ಸು ಕಂಡಿದ್ರೋ, ಏನು ಕಲ್ಪನೆ ಮಾಡಿದ್ರೋ, ಏನು ಯೋಚನೆ ಮಾಡಿದ್ರು, ಎಲ್ಲದಕ್ಕೂ ಬಿಂದು ಇರ್ತದೆ. ಮುಗೀತು. ಅದು ಹೇಗಿದೆ ಅಂತ ನಮ್ಗೇನಾಯ್ತು ಅಲ್ಲಿ ಸ್ಪಷ್ಟವಾಗಿ. ಗೊತ್ತಾಯ್ತು. ಅಂದ್ರೆ ಆ ಮಸಾಲೆ ದೋಸೆ ನಾನೇನ್ ಮಾಡ್ತಿದ್ದೇನೆ ಇವಾಗ? ಸವಿತಾ ಇದೀವಿ. ತಿಂತಾ ಇದ್ದೇನೆ, ಅದರ ರುಚಿಯನ್ನು ನಾನೇನ್ ಮಾಡ್ತಿದ್ದೇನೆ? ಅನುಭವಿಸ್ತಾ ಇದ್ದೇನೆ. ಇದು ಕಲ್ಪನೆ ಅಲ್ಲ, ಸ್ವಪ್ನ ಅಲ್ಲ, ಭವಿಷ್ಯ ಅಲ್ಲ, ಪಾಸ್ಟ್ ಅಲ್ಲ, ಜ್ಞಾನ ಅಲ್ಲ. ಏನದು? ವಾಸ್ತವಿಕತೆ. ಅದರ ಜೊತೆಗೆ ನಾನು ಇದ್ದೇನೆ. ಅವಾಗ ನಾನು ಮಸಾಲೆ ದೋಸೆ ಅಂತ ಹೇಳ್ತಾ ಇರ್ತೇನಾ?
ಇಲ್ಲ ತತ್ಕಾರ ಹೋಟೆಲ್ ಅಂತ ಹೇಳ್ತಾ ಇರ್ತೇನಾ? ಇಲ್ಲ ಇಲ್ಲ ಮಸಾಲೆ ದೋಸೆ ನೋಡ್ತಾ ಇರ್ತೇನಾ? ಇಲ್ಲ ಇಲ್ಲ ಮತ್ತೇನ್ ಮಾಡ್ತಿರ್ತೇನೆ? ಕೇವಲ ಸ್ವಾದ. ಅನುಭವ ಮಾಡ್ತಾ ಇರ್ತಾನೆ ತಿಂದು. ಮಸಾಲೆ ದೋಸೆ ಜೊತೆಗೆ ನಾನು ಯೋಗದಲ್ಲಿ ಇದ್ದು ಅದರಲ್ಲಿರುವಂತ ರುಚಿಯ ಸ್ವಾದವನ್ನ ಏನು ತುಂಬಾ ವರ್ಷದಿಂದ ತಿಂಗಳಿಂದ ಯೋಗೇಶನರ ಬಾಯಿಂದ ಕೇಳ್ಬಿಟ್ಟು ತಿನ್ಬೇಕು ಅಂತ ಅನ್ಸಿತ್ತೋ ಆ ಸುಖವನ್ನು ನಾನು ಇವಾಗ ಅನುಭವಿಸ್ತಾ ಇದ್ದೀನಿ. ದಟ್ ಇಸ್ ಕರ್ಮ ಕಾ ಫಲ್. ಕರ್ಮ ಕಾ ಫಲ್ ಸಿಕ್ಕಿದ ಮೇಲೆ ಅದು ಬಿಂದು ಇಟ್ಬಿಡದೆ. ಅರ್ಥ ಆಯ್ತು ನಿಮ್ಗೆ ಏನು ಅಂತ ವಿಷಯ? ಯಾವುದನ್ನು ನಾನು ಕೇಳಿದ್ನೋ ಅದು ನನಗೆ ಪ್ರಾಕ್ಟಿಕಲಿ ಇವಾಗ ಏನಾಗಿದೆ, ಸಿಕ್ಕಿದೆ ಅಂದ್ಮೇಲೆ ನಾನು ಅನುಭವಿಸಬೇಕಷ್ಟೇ ಬಿಟ್ರೆ ಅದರ ಬಗ್ಗೆ ಯಾಕೆ, ಏನು, ಹೇಗೆ, ಎಲ್ಲಿ, ಯಾವಾಗ ಅಂತ ಕೊಮ ಆಗ್ಲಿ, ಪ್ರಶ್ನೆ ಆಗ್ಲಿ, ಎಕ್ಸ್ಕ್ಲಮೇಟರಿ ಮಾರ್ಕ್ ಆಗ್ಲಿ, ಆಶ್ಚರ್ಯ ಸೂಚಿಸಿದಾಗಲಿ ಇದು ಯಾವುದು ಕೂಡ ಬರಬಾರ್ದು. ಇಲ್ಲ ಬರಕೂಡದು. ಅರ್ಥ ಆಯ್ತು? ಹಾಗೆ ರಾಜಯೋಗ ಅಂತ ತಕ್ಷಣ ಏನಾಗ್ಬೇಕು? ಅನುಭವ ಆಗ್ಬೇಕು. ಅಂತ ಅಷ್ಟೇ ಅಷ್ಟೇ. ಆತ್ಮ, ಬಿಂದು, ಪರಮಾತ್ಮ, ಒಳಗೆ ಬಣ್ಣ, ಪ್ರಕಾಶ, ಕಿರಣ, ಮೂರು ಲೋಕ, ಬಿಂದು ಸಿದಿನ, ಕರ್ಮಾತೀತನ, ಬಾಬಸಬಾನ, ಅದಕ್ಕೆಲ್ಲ ಏನ್ ಹೇಳಿ? ಬಿಂದು. ಫುಲ್ ಸ್ಟಾಪ್. ಅಂದ್ರೆ ಅನುಭವಕ್ಕೆ ಫುಲ್ ಸ್ಟಾಪ್ ಹಾಕ್ಬಿಡ್ಬೇಡಿ. ಅನುಭವಕ್ಕೆ ಫುಲ್ ಸ್ಟಾಪ್ ಹಾಕ್ಬಿಟ್ಟು ನಿದ್ದೆ ಬಂದ್ಬಿಡ್ತದೆ. ನಾವೇನ್ ಮಾಡ್ತೀವಿ ಅಂತಂದ್ರೆ ಅನುಭವಕ್ಕೆ ಫುಲ್ ಸ್ಟಾಪ್ ಆಗ್ಬಿಡ್ತೀವಿ. ಆವಾಗ ಅಲ್ಲಿ ಏನು ಮನಸ್ಸು ಬುದ್ಧಿ ಕೆಲಸ ಇಲ್ಲ ಅಂತ ಆಟೋಮೆಟಿಕಲಿ ಏನ್ ಮಾಡ್ತದ ಅದು? ನಿದ್ದೆ ಬರುತ್ತೆ. ಯಾಕಂದ್ರೆ ಬಾಬಾ ಬಿಂದು ಹಾಕು ಅಂತ ಹೇಳಿದಾರಲ್ಲ. ಬಿಂದು ಹಾಕ್ಲಿಕ್ಕೆ ಹೇಳಿದ್ ಬಾಬಾ ಯಾವ್ದಕ್ಕೆ? ಪುರುಷಾರ್ಥಕ್ಕೆ, ಪ್ರಯತ್ನಕ್ಕೆ, ಕರ್ಮಕ್ಕೆ ಬಿಂದು ಹಾಕಿ ಅಂತ ಹೇಳಿದಾರೆ ಹೊರತು ಕರ್ಮದ ಫಲಕ್ಕೆ ಬಿಂದು ಹಾಕಿ ಅಂತ ಬಾಬಾ ಹೇಳಿಲ್ಲ. ಕರ್ಮಾತೀತ ಅಂತ ಹೇಳಿದ್ರೆ ಹೊರತು ಕರ್ಮದ ಫಲದಿಂದ ಅತೀತ ಅಂತ ಬಾಬಾ ಹೇಳಿಲ್ವಲ್ಲ. ಹೇಳಿದಾರ ಬಾಬಾ? ಹೇಳಿಲ್ಲ. ಫಲದ ಕಡೆಗೆ ನಿನ್ನ ಕರ್ಮೇಂದ್ರಿಯವನ್ನ ಇಡು, ಅದೇ ತಾನು ನನಗೆ ಬೇಕಾಗಿರೋದು ಇವಾಗ. ನಿನ್ನ ಮನಸ್ಸನ್ನು ಬಾಬನ ಕೈಲಿ ಕೊಡು. ಬಾಬಾ ಅದರ ಮೂಲಕ ಏನು ಕರ್ಮ ಮಾಡ್ತಾರೋ ಆ ಕರ್ಮದ ಫಲವನ್ನು ಅನುಭವಿಸು. ಆಟ ಆಡೋದು ಬಿಟ್ಬಿಟ್ಟು ಅಮ್ಮನ ಮಡಿಲಲ್ಲಿ ಬಂದು ಕೂತ್ಕೋ. ಅಮ್ಮ ಏನ್ ತಿನ್ನಿಸ್ತಾರೋ ಅದನ್ನ ರುಚಿ ನೋಡು. ಅದಕ್ಕೆ ಯಾವ ಹೆಸರು ಹೇಳ್ತಾರೆ, ಅದು ಯಾರು ಮಾಡಿದ್ರು, ಎಲ್ಲಿಂದ ತಂದ್ರು, ಅದೆಲ್ಲ ನಿನಗೆ ಬೇಡ. ಅರ್ಥ ಆಯ್ತು ನಿಮ್ಗೆ? ಅದಕ್ಕಾಗಿ ಆತ್ಮ, ಪರಮಾತ್ಮ, ರಾಮ ಇದೆಲ್ಲದರ ಬಗ್ಗೂ ಕೂಡ ಏನ್ ಮಾಡಿ ಬಿಂದು ಇರೋದು. ಬಿಂದು ಮಾಡೋದು ಅಂದ್ರೆ ಏನ್ ಮಾಡ್ತೀವಿ? ಆತ ಬಿಂದು 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 ಚುಕ್ಕು 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 ಚುಕ್ಕು, ನಕ್ಷತ್ರ 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 ಬಿಂದು ಹಿಡ್ಕೊಂಡು ಹೋಗ್ಬಿಡ್ತೀವಿ. ಬಾಬಾನು ಕೂಡ ಯಾರು? ಬಿಂದು ಬಾಬಾನು ಬಿಂದು. ರಾಮನು ಕೂಡ ಏನು? ಬಿಂದು. ನಮ್ಮ ಗಮನ ಇಲ್ಲಿ ಬಿಂದು ಕಡೆ. ಬಿಂದು ನೋಡೋದಲ್ಲಿ ಬ್ಯುಸಿ ಆಗ್ಬಿಟ್ವಿ. ಮಸಾಲೆ ದೋಸೆ ಹೆಂಗ್ ಇರ್ತದೆ? ರೌಂಡ್ ಇರ್ತದೆ. ಮಸಾಲೆ ದೋಸೆ ನೋಡ್ತಾ ಕೂತ್ಕೊಳ್ಳಿ, ಏನ್ ಸಿಗ್ತದೆ? ಏನು ಇಲ್ಲ. ನೋಡ್ಬೇಕು, ತಿನ್ಬೇಕು. ತಿನ್ಬೇಕು. ತಿಂದಾಗ ಮಸಾಲೆ ದೋಸೆ ಕಾಣತ್ತೋ ಕಾಣಲ್ವೋ? ಕಾಣೋದಿಲ್ಲ. ನೋಡೋದು ಇಂಪಾರ್ಟೆಂಟ್, ತಿನ್ನೋದು ಇಂಪಾರ್ಟೆಂಟ್. ತಿನ್ನೋದು ಮಾತ್ರ. ಅಥವಾ ಯಾರೋ ಮಸಾಲೆ ದೋಸೆ ತಿಂದಿದ್ದನ್ನ ನಾನು ಕೇಳ್ಬಿಟ್ಟು ಬೇರೆಯವ್ರು ವರ್ಣನೆ ಮಾಡೋದು ಇಂಪಾರ್ಟೆಂಟ್ ನಾನ್ ತಿನ್ನೋದು. ಅಲ್ವಾ? ನೀವು ತಿಂತಾ ಇದ್ರೆ ನಿಮ್ಮ ಮುಖ ನೋಡ್ದೇನೆ ಅವ್ರಿಗೆ ತಿನ್ಬೇಕು ಅಂತ ಬಾಯಲ್ಲಿ ನೀರು ಬಂದ್ಬಿಡ್ತದೆ. ನೀವೇನು ಹೇಳಬೇಕಾದ ಅನಿವಾರ್ಯತೆ ಇಲ್ಲ. ಅಲ್ವಾ? ಅದು ಇವಾಗ ಬೇಕಾಗ್ತದೆ. ಅರ್ಥ ಆಯ್ತು ಬಾಬಾ ಏನ್ ಹೇಳ್ತಿದಾರಂತ? ಅದರ ಮುಂದುವರಿದ ಭಾಗ ಬಾಬಾ ಅಂತ ಫುಲ್ ಸ್ಟಾಪ್ ಲಗ ಆಕಾರ ಬಿಂದು ಹಾಕ್ಬೇಕಂತೆ. ಯಾವ್ದಕ್ಕೆ ಯಾವ್ದಕ್ ಬಿಂದು ಹಾಕ್ಬೇಕು ಹೇಳಿ ಇವಾಗ? ಅಣ್ಣ ವಿಸ್ತಾರನ ಸಾರಕ್ ತರೋದು. ಆ ಪುರುಷಾರ್ಥ, ಪ್ರಾರಬ್ಧ, ಸೇವೆ, ಮೂರು ಲೋಕ, ವಿಶ್ವ ಕಲ್ಯಾಣ, ಸರ್ವಶಕ್ತಿವಂತ, ಪತಿಗೆ ಯೋಗ ಮಾಡ್ಬೇಕು, ಮಕ್ಕಳಿಗೆ ಮಾಡ್ಬೇಕು, 60 ಜನ್ಮದ ಸಾಲ ಇದೆ, 21 ಜನ್ಮಕ್ಕೆ ಉಳಿತಾಯ ಮಾಡ್ಬೇಕು. ಇದಕ್ಕೆಲ್ಲದಕ್ಕೂ ಬಿಂದು ಹಾಕ್ಬೇಕು. ನಾನು ಇಂಜಿನಿಯರು, ನಾನು ಡಾಕ್ಟ್ರು, ಮಗಳ ಮದುವೆ ಇದೆ, ಮಗನ ಎಜುಕೇಶನ್ ಇದೆ, ಮುಂದೆ ಏನಾಗ್ಬಿಡ್ತದೇನೋ, ವಿನಾಶ ಆಗ್ಬಿಟ್ರೆ ಏನ್ ಮಾಡ್ಬಿಡೋದು, ನನಗೆ ಆರೋಗ್ಯ ಸರಿ ಯಾರು ನೋಡ್ಕೊಳ್ತಾರೆ, ಎಲ್ಲದಕ್ಕೂ ಬಿಂದು. ಅರ್ಥ ಆಯ್ತು? ಆತ್ಮದ ವಿಷಯ ಇರಬಹುದು, ಶರೀರದ ವಿಷಯ ಇರಬಹುದು, ಪುರುಷಾರ್ಥ ಇರಬಹುದು, ಸೇವೆ ಇರಬಹುದು, ಸಾಧನೆ ಯಾವುದೇ ವಿಷಯಗಳಲ್ಲಿ ಎಲ್ಲದಕ್ಕೂ ಟಕ್ ಏನು ಬಿಂದು ಅಂದ್ರೆ ಮುಗೀತು. ಸರಿ, ಆ ವಿಷಯ ಮುಗಿಸೋಣ. ಏನಾದ್ರು ಒಂದು ಹೊಸ ಶುರು ಮಾಡ್ಬೇಕಲ್ಲ.
ಯಾಕಂದ್ರೆ ಜೀವನ ಅಂತಂದ್ರೆ ಏನೋ ಒಂದು ಸೆಂಟೆನ್ಸ್ ಅದು, ಹೌದಾ? ಒಂದು ಸೆಂಟೆನ್ಸ್ ಮುಗೀತು ಅಂತಂದ್ರೆ ಇನ್ನೊಂದು ಶುರು ಮಾಡ್ಬೇಕಲ್ಲ, ಅಲ್ಲಿ ಮುಂದಿನ ಮಹಾವಾಕ್ಯ ಶುರು ಮಾಡ್ಬೇಕಲ್ಲ ಅಲ್ಲಿ. ಹ ಯಾವ್ದಕ್ಕೆ ಬಿಂದು ಹಾಕ್ಬೇಕು ಅಂತ ಹೇಳಿದ್ರು. ಇವಾಗ ಮುಂದೇನ್ ಮಾಡ್ಬೇಕು? ಬಾಬಾ ಹೇಳಿದ್ರೆ 3 ಬಿಂದು ಹಾಕು. ಸರಿ, ಆತ್ಮದ ಬಗ್ಗೆ ಯೋಚನೆ ಮಾಡ್ಬೇಡ, ಪರಮಾತ್ಮನ ಬಗ್ಗೆ ಯೋಚನೆ ಮಾಡ್ಬೇಡ, ನಾಟಕದ ಬಗ್ಗೆ ಯೋಚನೆ ಮಾಡ್ಬೇಡ. ಸರಿ, ಯಾವ್ದು ಮಾಡೋದಿಲ್ಲ, ಮುಂದೆ ಏನ್ ಮಾಡ್ಬೇಕದನ್ನ ಹೇಳ್ಬೇಕಾ ಬೇಡವಾ? ಇದನ್ ಮಾಡ್ಬೇಡ, ಇದನ್ ಮಾಡ್ಬೇಡ, ಯಾಕಂದ್ರೆ ನಾನು ಆಕ್ಟಿವೇಟ್ ಆಗಿದ್ದೇನೆ, ಶರೀರದೊಳಗಡೆ ಇದ್ದೇನೆ, ಸಂಕಲ್ಪ ನಡಿಬೇಕು, ಕರ್ಮ ಮಾಡ್ಬೇಕು, ಕರ್ಮದ ಫಲ ಅನುಭವ ಇದನ್ನೆಲ್ಲ ಮಾಡುದು ಬೇಡ. ಸರಿ, ಒಪ್ಕೊಳ್ಳ. ಏನ್ ಮಾಡ್ಬೇಕು? ಮುಂದೇನ್ ಶುರು ಮಾಡೋಣ? ಹಳೆದನ್ನ ನಿಲ್ಸೋಣ, ಹೊಸದನ್ನ ಶುರು ಮಾಡ್ಬೇಕು. ಅರ್ಥ ಆಗ್ತಿದ್ಯಾ ಬಾಬಾ ಏನ್ ಹೇಳ್ತಿದಾರಂತ ಇವಾಗ? ಆಗ್ತಾ ಇದೆಯೋ ಇಲ್ವಾ? ಆಗ್ತಾ ಇದೆ. ಹಾ, फुल स्टॉप लगाकर संपूर्ण पवित्रता की धारणा. ಓಕೆ, ಫುಲ್ ಸ್ಟಾಪ್ ಆಗ್ಬಿಟ್ಟು ಏನ್ ಮಾಡ್ಬೇಕಂತೆ? ಸಂಪೂರ್ಣ ಪವಿತ್ರತೆಯನ್ನ ಧಾರಣೆ ಮಾಡ್ಬೇಕು. ಹಂಗಂದ್ರೆ ಸಣ್ಣ ಪ್ರಮಾಣದಲ್ಲೂ ಕೂಡ ಅಪವಿತ್ರತೆ ಇರಬಾರ್ದು. ಹಂಗಂದ್ರೆ ಏನು? ಅಂದ್ರೆ ಸಪ್ತಗುಣಗಳು ಸಂಪೂರ್ಣ ಧಾರಣೆ ಮಾಡ್ಬೇಕು ನಾವು. ಪವಿತ್ರತೆ ಧಾರಣೆ ಅಂತಂದ್ರೆ ಏನು ಅದನ್ನ ಹೇಳಿ ಫಸ್ಟಿಗೆ. ಶರೀರ ಪರಿಶುದ್ಧ ಯಾವಾಗಿರ್ತದೆ? ಸ್ನಾನ ಮಾಡಿದಾಗ. ಸ್ನಾನ ಯಾವ್ದಿನ ಮಾಡ್ತೀರಿ? ನೀರಿನಿಂದ. ಅಂದ ನೀರಿನ ಒಳಗಡೆ ಶರೀರ ಇದ್ದಾಗ ಶುದ್ಧವಾಗಿರ್ತದೆ ಅಂತ ತಾನೇ ಅರ್ಥ. ಹಾಗೆಯೇ ನಿಮ್ಮ ಮನಸ್ಸು ಈ ಪ್ರಪಂಚದ 3 ಲೋಕದ ಯಾವುದೇ ವಸ್ತು, ವ್ಯಕ್ತಿ, ವಿಷಯ, ಯೋಚನೆ, ಚಿಂತನೆ, ಬಂಧನ, ಸಂಬಂಧದಲ್ಲಿ ಇರಕೂಡದು. ಮನಬುದ್ಧಿಯಿಂದ. ಯಾವ್ದಿಂದ? ಮನಬುದ್ಧಿಯಿಂದ. ರಾಜಯೋಗದಲ್ಲಿ ಕುತ್ಕೊಂಡಾಗ ನಿಮ್ಮ ಮನಸ್ಸಿನಲ್ಲಿ ಬೇರೆ ಯಾವುದೇ ವಿಷಯ ಬರಬಾರ್ದು. ನಾನು ಸ್ನಾನಕ್ಕಂತ ಹೋದಾಗ ಶರೀರದಿಂದ ಸ್ನಾನ ಮಾಡಿಸಿರ್ಬೇಕಾದ್ರೆ ಆವಾಗ ನಾನು ಮೊಬೈಲಲ್ಲಿ ಮಾತಾಡ್ಬೇಕು, ಮಾತಾಡಬಾರ್ದು. ಇಡ್ಲಿ ವಡೆ ಹೆಂಗ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕು, ಯಾವುದೇ ಚಿಂತನೆ ಮಾಡಬಾರ್ದು. ಮಗಳ ಮದುವೆ ಯಾವಾಗ ಮಾಡ್ಬೇಕಂತ ಚಿಂತನೆ ಮಾಡ್ಬೇಕು, ಮಾಡಬಾರದು. ಮತ್ತೇನ್ ಮಾಡ್ಬೇಕು? ಕೇವಲ ಶರೀರ ತೊಳಿ ಶುದ್ಧ ಮಾಡ್ಕೊಳ್ಳೋದಷ್ಟೇ. ಶುದ್ಧ ಮಾಡಿ ಶರೀರದ ಮೇಲೆ ನೀರು ಬಿದ್ದಾಗ ಅದೇನು ಹಗುರ ಆಗಿದೆ ಆ ಕರ್ಮದ ಬಗ್ಗೆ ಮಾತ್ರ ನಾನು ಗಮನವನ್ನು ಕೊಡ್ಬೇಕು. ಎಸ್, ಹಾಗೆ ಇಲ್ಲಿ ಬಾಬಾ ಸಂಪೂರ್ಣ ಪವಿತ್ರತೆ ಅಂತಂದ್ರೆ ಆ ಸಮಯದಲ್ಲಿ ನಿನ್ನ ಮನಸ್ಸು ಎಲ್ಲೂ ಸೆಳೆತ, ಆಕರ್ಷಣೆ, ಬಂಧನ, ಚಿಂತನೆ, ಚಿಂತೆ ಎಲ್ಲೂ ಕೂಡ ಇರಕೂಡದು. ನಮ್ಮ ಪತಿ ಹಿಂಗಿದ್ದಾರೆ, ಮಕ್ಕಳು ಹಿಂಗಿದ್ದಾರೆ, ಆರೋಗ್ಯ ಸರಿ ಇಲ್ಲ, ಇಷ್ಟೆಲ್ಲ ಸಾಧನೆ ಮಾಡ್ಬೇಕು, ಯಾವುದು ಕೂಡ ಇರಬಾರ್ದು. 3 ಲೋಕ ಬಾಬಾ ಹೇಳ್ತಾರೆ, ಬರೀ ಸ್ಥೂಲವತನ ಅಲ್ಲ, 3 ಲೋಕ. ನಾನು ಪರಮಧಾಮದಲ್ಲಿದ್ದೇನೆ, ಸೂಕ್ಷ್ಮವತನದಲ್ಲಿದ್ದೇನೆ, ಬಾಬಾ ಎಲ್ಲೂ ಕೂಡ ಏನಾಗ್ಬಾರ್ದು, ಇರಬಾರ್ದು. ಅಂದ್ರೆ ಮನಸ್ಸಿನಲ್ಲಿ ಯಾವುದೇ ಕರ್ಮ, ಯಾವುದೇ ಯೋಚನೆ, ಯಾವುದೇ ಚಿಂತನೆ, ಯಾವುದೇ ವಿಷಯ, ಕರ್ಮದ ಫಲ ಯಾವ್ದು ಕಡೆನೂ ಕೂಡ ನೀನೇನಾಗ್ಬಾರ್ದು, ಇರಬಾರ್ದು. ಸಂಪೂರ್ಣವಾಗಿ ಮನಸ್ಸಲ್ಲಿ ಇರ್ಬೇಕಂತೆ. ಪವಿತ್ರತೆ ಧಾರಣೆ ಇರಬೇಕು ಅಂದ್ರೆ ಪರಮಧಾಮದಲ್ಲ, ಬರೀ ಬಾತ್ರೂಮ್ ಅಲ್ಲಿ ಇಟ್ಟ ಆಗೋದಿಲ್ಲ. ಅಲ್ಲಿ ನೀರಿನ ಜೊತೆಗೆ ಇರ್ಬೇಕಂದ್ರೆ ಪರಮಾತ್ಮನ ಒಳಗಡೆ ಇಡಬೇಕು. ಎಲ್ಲಿಡ್ಬೇಕು? ಆತ್ಮ ಪವಿತ್ರ ಆಗೋದೆಲ್ಲಿ? ಪರಮಾತ್ಮನಲ್ಲಿ ತಾನೆ, ಪರಮಾತ್ಮನ ಸಪ್ತಗುಣದಿಂದ ತಾನೆ. ನೀವು ಶರೀರಕ್ಕೆ ನೀರ್ ಹಾಕೋದು ನೀವೇನ್ ಬಾತ್ರೂಮ್ ನಲ್ಲೇ ಹಾಕ್ಬೇಕು ಅಂತ ಬೇಟೇನಿಲ್ಲ. ಮಳೆ ನೀರು ಬಂದ್ರು ಕೂಡ ಕ್ಲೀನ್ ಆಗ್ತದೋ ಆಗಲ್ವೋ? ನದಿಯಲ್ಲಿ ಮುಳುಗಿಸಿದ್ರು ಕೂಡ ಕ್ಲೀನ್ ಆಗತ್ತೋ ಆಗಲ್ವೋ? ಸಮುದ್ರದಲ್ಲಿ ಮುಳುಗಿಸಿದ್ರು ಕ್ಲೀನ್ ಆಗತ್ತೋ ಆಗಲ್ವೋ? ಅಥವಾ ನಾವ್ ಅಣ್ಣದಿ ರೋಡ್ ಮೇಲೆ ಎತ್ಕೊಂಡು ತಲೆ ಮೇಲೆ ನೀರ್ ಹಾಕಿದ್ರು ಕೂಡ ಕ್ಲೀನ್ ಆಗತ್ತೋ ಆಗಲ್ವೋ? ಹೌದಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮನಸ್ಸು ಸಂಪೂರ್ಣವಾಗಿ ಎಲ್ಲಿರ್ಬೇಕು? ಬಾಬನ ಒಳಗಡೆಗೆ ಮಾತ್ರ. ಓಕೆ, ನಿಮ್ಮ ಶರೀರದ ಆರೋಗ್ಯ ಸರಿ ಇಲ್ಲ. ಓಕೆ, ಶರೀರಕ್ಕೆ ಏನ್ ಮಾಡ್ಬೇಕು? ಪೋಷಣೆ ಮಾಡ್ಬೇಕು, ಆಪರೇಷನ್ ಮಾಡ್ಬೇಕು. ಯಾರು ಮಾಡ್ತಾರೆ? ಡಾಕ್ಟರ್ ಮಾಡ್ತಾರೆ. ಸರಿ, ಅವಾಗ ಡಾಕ್ಟರ್ ಆಪರೇಷನ್ ಯಾವ್ದಕ್ ಮಾಡ್ತಾರೆ? ಶರೀರಕ್ಕೆ ಮಾಡ. ಓಕೆ, ನೀವು ಅಲ್ಲಿ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಹೆಂಗ್ ಹೋಗಿರ್ತೀರಿ? ಹೋಗ್ತೀರಿ, ಆಂಬುಲೆನ್ಸ್ ಅಲ್ಲಿ ಹೋಗ್ತೀರಿ. ಆ ಶರೀರದ ಮೇಲೆ ಒಡವೆ, ಕುಂಕುಮ, ಕಿವಿಗೆ, ಮೂಗಿಗೆ, ಕೈಗೆ, ಕಾಲಿಗೆ, ಚಪ್ಪಲಿ, ಬಟ್ಟೆ ಎಲ್ಲ ಹಾಕೊಂಡು ಹೋಗ್ತೀರಿ. ಎಸ್ ಆರ್ ನೋ? ಏನು ಹಾಕೊಳ್ಳೋದಿಲ್ಲ.
ಆ, ಆಸ್ಪತ್ರೆ ಹೋಗ್ಬೇಕಾದ್ರೆ ಎಲ್ಲ ಹಾಕೊಂಡು ಹೋಗಿರೋದಿಲ್ವಾ? ಸರಿಯಾಗಿಲ್ಲ ಏನ್ ಹಾಕೊಂಡು ಹೋಗಿರೋದಿಲ್ಲ ಅಣ್ಣ. ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಹಾಕೊಂಡು ಹೋಗಿರ್ತೀವಿ. ಫಸ್ಟ್ ಎಂಟ್ರಿ ಆಗ್ಬೇಕಾದ್ ಹಾಕೊಂಡು ಹೋಗಿರ್ತೀವ ಇಲ್ಲ? ಆಗ ಹಾಕೊಂಡು ಹೋಗಿರ್ತೀವಿ. ಅವಾಗ ಹಾಕೊಂಡು ಹೋಗಿರ್ತೀವಿ, ಹೌದಾ? ಹಾ ಆದರೆ ಅದೇ ಡಾಕ್ಟ್ರು ಟ್ರೀಟ್ಮೆಂಟಿಗೆ ಅಂತ ಆಪರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಆಪರೇಷನ್ ಮಾಡ್ಬೇಕಾಗಿರೋದು ಯಾವ್ದನ್ನ? ಹಾ, ಅವಾಗ ಕಿವಿಗೆ ಹಾಕೊಂಡಿರ್ತಾರ, ಒಂದೇ ಅದನ್ನು ಬಟ್ಟೆ. ಬಿಚ್ಚಿಸ್ತಾರೆ. ಕಿವಿಗೆ, ಮೂಗಿಗೆ, ಕುತ್ತಿಗೆಗೆ, ಕೈಗೆ, ಕಾಲಿಗೆ ಬಟ್ಟೆ. ನೀವು ಅದು ಮನೆಯಿಂದ ಶರೀರದ ಮೇಲೆ ಏನೇನು ಸಾಧನ ಧರಿಸ್ಕೊಂಡು ಬಂದಿದ್ದೀರೋ ಅದೆಲ್ಲವನ್ನ ಧರಿಸ್ಕೊಂಡು ಆಪರೇಷನ್ ಕರ್ಕೊಂಡು ಹೋಗ್ತಾರೋ ಅದನ್ನೆಲ್ಲ ತೆಗೆದಿಟ್ಬಿಟ್ಟು ಬರೀ ಶರೀರ ತಗೊಂಡು ಹೋಗ್ತಾರೋ? ಬರೀ ಅದೆಲ್ಲ ಶರೀರ ತಗೊಂಡು ಹೋಗ್ತಾರೆ. ಹೌದು ತಾನೆ? ಇಲ್ಲ ಇಲ್ಲ ಮಂಗಲ್ಯ ಇದೆ, ನಾನು ಇದನ್ನ ತೆಗೆಯೋದಿಲ್ಲ ಅಂತ ನೀವು ಹೇಳಲಿಕ್ಕೆ ಆಗತ್ತಾ? ಕೇವಲ ಶರೀರ ಮಾತ್ರ. ಅದು ಯಾರ ಕೈಲಿದೆ? ಡಾಕ್ಟರ್ ಡಾಕ್ಟರ್ ಕೈಲಿ. ಯಾಕಿದೆ? ಆಪರೇಷನ್. ಅದು ಕಾಯಿಲೆ ಗುಣ ಮಾಡ್ಬೇಕು ಅಂತ ತಾನೇ ಇದೆ. ಅವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಬಿಟ್ಟು ಆ ಸಾಧನವನ್ನು ಯಾರ ಕೈಲಿ ಕೊಟ್ಟಿದ್ದೀರಿ ನೀವು? ಡಾಕ್ಟರ್ ಕೈಲಿ. ಹಾಗೆ ಮನ ಬುದ್ಧಿ ಹೇಳೋ ಒಂದು ಸಾಧನ ಯಾರ ಕೈಲಿ ಕೊಡ್ಬೇಕು ಇವಾಗ? ಪರಮಾತ್ಮನ ಕೈಗೆ. ಯಾಕೋ? ಅವರೇ ಅವರೇ ಆಪರೇಷನ್ ಮಾಡೋದು. ಯಾಕಂತಂದ್ರೆ ಕಾಯಿಲೆ ಸೀರಿಯಸ್ ಇದೆ, OPD ಕೆಲಸ ಆಗೋದಿಲ್ಲ ಇವಾಗ ಅಲ್ವಾ? ಅಡ್ಮಿಟ್ ಆದ್ರೆ ಆಗೋದಿಲ್ಲ, ಆಪರೇಷನ್ ಮಾಡ್ಲೇಬೇಕು, ಅನೆಸ್ಥೇಷಿಯಾ ಕೊಡ್ಲೇಬೇಕು. ಅನೆಸ್ಥೇಷಿಯಾ ಕೊಟ್ಟಾಗ ಡಾಕ್ಟರ್ ಮೇಲೆ ಕೆಲಸ ಮಾಡ್ತಾ ಇರ್ತಾರೆ. ಪೇಷಂಟ್ಗೆ ಏನಾಗ್ತಿದೆ ಅಂತ ಗೊತ್ತಿರ್ತದ? ಇಲ್ಲ. ಇರೋದಿಲ್ಲ. ಹಾಗೇನೆ ಇನ್ನು ಕೆಲವೊಂದ್ಸಲ ಹಾಫ್ ಅನೆಸ್ಥೇಷಿಯಾ ಕೊಟ್ಟಿರ್ತಾರೆ, ಓಕೆನಾ? ಕಾಲಿಗೆ ಅನೆಸ್ಥೇಷಿಯಾ ಕೊಟ್ಟಿರ್ತಾರೆ, ಅವ್ರು ನಿಮ್ ಕಾಲ್ ಕೊಯ್ದಿದ್ದು ಗೊತ್ತಾಗ್ತದೆ, ಹೊಲ್ದಿರೋದು ಗೊತ್ತಾಗ್ತದೆ, ಎಲ್ಲ ಗೊತ್ತಾಗ್ತದೆ ನಿಮ್ಗೆ, ಅದು ಯಾವುದೇ ನೋವು ಗೊತ್ತಾಗಲ್ಲ. ಅನುಭವ ಆಗೋದಿಲ್ಲ. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಸಂಪೂರ್ಣ ಪವಿತ್ರತೆ ಅಂತಂದ್ರೆ ನಿಮ್ಮ ಮನಸ್ಸು ಅಪವಿತ್ರ ವಸ್ತು, ವ್ಯಕ್ತಿ, ವಿಷಯ, ಜ್ಞಾನ, ಸಂಸ್ಕಾರದ ಜೊತೆಗೆ ಕನೆಕ್ಟ್ ಇರಬಾರದು. ಹಾಗಿದ್ರೆ ಅಪವಿತ್ರತೆ ಎಲ್ಲಿದೆ? ಅಪವಿತ್ರತೆ ಎಲ್ಲಿದೆ? ಅಂದ್ರೆ ಹೊರಗಡೆ ಆತ್ಮನಲ್ಲಿ ಜಗತ್ತು, ಆತ್ಮನಲ್ಲಿ. ಹೊರಗಡೆ ಮೂಲ ಪ್ರಪಂಚದಲ್ಲಿ ಏನಿದೆ ಎಲ್ಲಾ ಅಪವಿತ್ರತೆನೆ, ಹೌದಲ್ವಾ? ಪಂಚತತ್ವಗಳಿರ್ಬೋದು, ಸಂಸ್ಕಾರಗಳಿರ್ಬೋದು, ಸ್ಥೂಲವತನದಲ್ಲಿ ಬಂದು ಮಾಡಿರುವಂತ ಯಾವುದೇ ಕರ್ಮ ಇರ್ಬೋದು, ರೆಕಾರ್ಡ್ ಆಗಿರುವಂತ ಸಂಸ್ಕಾರ ಇರ್ಬೋದು, ವ್ಯಕ್ತಿಗಳಿರ್ಬೋದು, ಆತ್ಮ ಇರ್ಬೋದು. ಅಣ್ಣವ್ರೆ, ಎಲ್ಲರೂ ಅಪವಿತ್ರ ಇರ್ಬೋದು. ನಮ್ಮಪ್ಪ ಯಾವಪ್ಪ? ಶರೀರದ ಅಪ್ಪ ಪವಿತ್ರವಾಗಿದ್ದಾರಪ್ಪ? ಎಸ್ ಆರ್ ನೋ? ಇಲ್ಲ. ಶರೀರದ ತಾಯಿ ಇಲ್ಲ. ಇಲ್ಲ. ಡಾಕ್ಟ್ರು, ಇಲ್ಲ. ಇಲ್ಲ. ಸಾಧು ಸಂತರು, ಇಲ್ಲ. ತಪಸ್ವಿಗಳು, ಇಲ್ಲ. ನೀವು ಇಲ್ಲ. ಅಂದ್ಮೇಲೆ ಯಾರು ಪವಿತ್ರ ಅಲ್ಲ ಅಂದ್ಮೇಲೆ ಅಲ್ಲಿ ನಾನು ಮನಸ್ಸನ್ನ ಇಟ್ಟೆ, ನನ್ನ ಮನಸ್ಸು ಪವಿತ್ರ ಆಗತ್ತೋ ಅಪವಿತ್ರ ಆಗತ್ತೋ? ಅಪವಿತ್ರ ಆಗುತ್ತೆ. ಅಂದ್ಮೇಲೆ ದಿನಪೂರ್ತಿ ನನ್ನ ಮನಸ್ಸು ಯಾರು ಇರ್ತದೆ? ಸ್ಥೂಲ ಪ್ರಪಂಚದಲ್ಲೇ ಇರ್ತದೆ. ಇರ್ತದೆ ತಾನೆ, ಸೂಕ್ಷ್ಮ ಸ್ಥೂಲದ ಮೇಲೆ. ಅಂದ್ಮೇಲೆ ನಾವು ಅಪವಿತ್ರ ಆಗಿದ್ದೀವದಿಲ್ವೋ? ಖಂಡಿತ ಆಗಿರ್ತೀವಿ. ಎಸ್. ಅಂದ್ಮೇಲೆ ಎಲ್ಲದಕ್ಕೂ ಬಿಂದು ಹಾಕ್ಬಿಟ್ಟು ನಾನು ಹೇಳೋದು ಸಂಪೂರ್ಣ ಪವಿತ್ರ. ಅಂದ್ರೆ ಮನಸ್ಸು ಯಾರ ಕೈಲಿದೆ? ಪರಮಾತ್ಮನ ಕೈಲಿ. ಯಾರ ಕೈಲಿ ಕೊಟ್ಟಿದ್ದೀರಿ? ಬಾಬನ ಕೈಲಿ. ಬಾಬಾರಿಗೆ. ಮುಂದಿನ ಕೆಲ್ಸ ಅವ್ರು ಮಾಡ್ತಾರೆ. ನಿಮ್ದೋ ನಿಮ್ಮಪ್ಪಂದೋ? ನಮ್ಮಪ್ಪಂದು. ತಂದೆ ಶರೀರ ಡಾಕ್ಟರ್ ಹತ್ರ ಕೊಟ್ಟ ಮೇಲೆ ಅದ್ರ ಆಪರೇಷನ್ ಮಾಡೋದು ನಿಮ್ ಕೆಲ್ಸನೋ ಡಾಕ್ಟರ್ ಕೆಲ್ಸನೋ? ಡಾಕ್ಟರ್ ಕೆಲಸ. ಹಾ, ನೋಡಿ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಎಲ್ಲ ವಿಷಯಕ್ಕೆ ಬಿಂದು ಹಾಕಿ ಮನಸ್ಸನ್ನು ಯಾರ ಕೈಲಿ ಕೊಡಿ? ಬಾಬನ ಕೈಲಿ ಕೊಡಿ. ಅದನ್ನ ನೀವು ನನ್ನ ಕೈಲಿ ಕೊಟ್ಟಾಗ ಮುಂದೆ ನಾನೇನು ಮಾಡ್ತೇನೆ? ನಾನೊಂದು ಯೋಗೇಶ್ ಅಣ್ಣ ಅಲ್ಲ, ಯಾರು? ಬಾಬಾ. ಬಾಬಾ ಏನ್ ಮಾಡ್ತಾರೆ, ಮನಸಾ ಸಕಾಶ್ ದ್ವಾರ ಸುಖ ಶಾಂತಿಗೆ ಅಂಚಲಿ ದೇನೆಕಿ ಸೇವಾ ಕರ್. ನಿಮ್ಮ ಮನಸ್ಸಿನ ಮೂಲಕ ಸಕಾಶವನ್ನ ಕೊಡ್ತಾರಂತೆ ಬಾಬಾ. ಏನ್ ಕೊಡ್ತಾರಂತೆ? ಸಕಾಶ. ಪ್ರಕಾಶ. ಯಾವ್ದರ್ದು? ಸಪ್ತ ಗುಣಗಳು. ಸಪ್ತಗುಣಗಳು. ಸುಖ ಶಾಂತಿ. ಏನ್ ಹೇಳ್ತಾರೆ ಬಾಬಾ? ಸುಖ ಶಾಂತಿ. ಸುಖ ಶಾಂತಿಯ ಅಂಚಲಿ ದೇನೇಕಿ. ಏನ್ ಕೊಡ್ತಾರಂತೆ ಅಲ್ಲಿ? ಅಂಚಲಿ ಅಂದ್ರೆ ಒಂದು ಹನಿ ಕೊಡುವಂತ ಸೇವೆಯನ್ನ ಯಾರು ಮಾಡ್ತಾರೆ? ಬಾಬಾ ಮಾಡ್ತಾರೆ. ನಾನ್ ಯಾರು? ನಿಮಗೆ ಸೇವಾಧಾರಿ, ಸೇವೆಗೆ ಆಧಾರ ಅಷ್ಟೇ. ನಾನು ಯಾರು? ಸೇವಾದಾರಿ. ಅಂದ್ರೆ ನನ್ನ ಸಾಧನ ಮಾತ್ರ ಭಗವಂತನ ಕೈಲಿ ಇದೆ, ಬಿಟ್ರೆ ಕರ್ಮ ಬಾಬಂದೆ. ಅದೇನ್ ನಡೀತಾ ಇದೆ ಆ ವಸ್ತುನು ಕೂಡ ಬಾಬಂದೆ, ಉದ್ದೇಶನೂ ಅವ್ರದೇ, ಆ ಕರ್ಮದ ಫಲಕ್ಕೆ ಕಾರಣೀಕರ್ತನು ಅವರೇ. ಅವನು. ಈ ಒಂದು ಕರ್ಮವನ್ನ ಭಕ್ತಿ ಮಾರ್ಗದಲ್ಲಿ ಹೇಗೆ ತೋರಿಸಿದ್ದಾರೆ?
ಸಂಗಮ ಯುಗದಲ್ಲಿ ನಾವು ಮಾಡಿರುವಂತ ಕರ್ಮವನ್ನ ಭಕ್ತಿ ಮಾರ್ಗದಲ್ಲಿ ತೋರಿಸಿದ್ದಾರೆ. ಹೌದಾ? ಈಗ ಹೇಳಿರುವಂತ ಸೆಂಟೆನ್ಸ್ ಅನ್ನ ಭಕ್ತಿ ಮಾರ್ಗದಲ್ಲಿ ಯಾವ ರೂಪದಲ್ಲಿ ತೋರಿಸಿದ್ದಾರೆ? ಯಾರ್ದು ಹೇಳಿ ನೋಡೋಣ. ಮೂರ್ತಿ ತಾರಾಪಾತ್ರೆ ದಾರಪಾತ್ರೆನು ತಾರಾಪತ್ರ. ಆಮೇಲೆ ಮೂರ್ತಿ ಆಮೇಲೆ ರೂಪದಲ್ಲಿ. ಆಮೇಲೆ ನೀವ್ ಏನ್ ಹೇಳ್ತೀರಿ ಈ 4 कंडीशन अप्लाई ಆಗ್ಬೇಕು. फुल स्टॉप लगाकर संपूर्ण पवित्र बनकर मनसा सकाश द्वारा सुख शांति का अंचली देना. ಇದೆ 4 ಅಪ್ಲೈ ಆಗಿರ್ಬೇಕಲ್ಲಿ. ಅದನ್ನ ಯಾವ ರೂಪದಲ್ಲಿ ತೋರಿಸಿದ್ದಾರೆ? ಹೇಳಿ ನೋಡೋಣ. ಆಪ್ಷನ್ ಕೊಡಿ ಆಪ್ಷನ್. ಆಪ್ಷನ್ ಹಂಗ್ ಕೊಡಲ್ಲ ನಿಮ್ಗೆ. ಇವ್ ಒಂದ್ಸಲ ಉತ್ತರ ಕೇಳಿದ್ರೆ ಇನ್ನೊಂದ್ಸಲ ಆನ್ಸರ್ ಹೇಳಿಕ್ ಅವಕಾಶ ಇದೆ ಅಷ್ಟೇ. ಆಮೇಲೆ ಅಂಚಲಿ, ಅಲ್ಲಿ ಒಂದು ಹನಿ ಹನಿ ಬೀಳ್ಬೇಕಲ್ಲಿ. ಈಶ್ವರನ ಮೂರ್ತಿಯ ಮೇಲೆ ಹಾ, ದಾರಾಪಾತ್ರೆ ನೀರ್ ಯಾರ ತಲೆ ಮೇಲೆ ಬೀಳ್ತದೆ? ಶಿವಲಿಂಗದ ಮೇಲೆ. ಇಲ್ಲಿ ಶಿವನ ಮೇಲೆ ಬೀಳ್ಲಿಕ್ಕೆ ಹೇಳಿದಾರೋ? ಅಂಚಲಿ ಯಾರಿಗೆ ಕೊಡ್ಬೇಕು ಇವಾಗ? ಸುಖ ಶಾಂತಿ ಶಿವಬಾಮನಿಗೆ ಕೊಡ್ಬೇಕ ನಾವು? ಸುಖ ಶಾಂತಿ ಕೊಡ್ಬೇಕಾಗಿರೋದು ಯಾರಿಗೆ? ಅಂಚಲಿ ದೇನೇಕಿ ಸೇವಾ ಕರೋ, ಅಂಚಲಿ ಕೊಡುವಂತ ಸೇವೆ ಮಾಡಿ. ಹಾಗಿದ್ರೆ ಸುಖ ಶಾಂತಿ ಶಿವಬಾಮನಿಗೆ ಬೇಕಾ? ನಾವು ಶಿವಬಾಮನಿಗೆ ಕೊಡ್ಬೇಕಾ? ಇಲ್ಲ, ಮತ್ತೆ ಅಂದ್ರೆ ಕೊಡ್ಬೇಕು ಸುಖ ಶಾಂತಿನ. ಯಾರಿಗೆ ಕೊಡ್ಬೇಕು? ಆತ್ಮಗಳಿಗೆ. ಆತ್ಮಗಳು ಕೊಡ್ಬೇಕು ಅಂದ್ರೆ ಬೇಕು ಅಂತ ಬಂದಿದ್ದಾರಂತೆ ತಾನೇ ಅರ್ಥ. ಹೌದು, ಬೇಡ್ತಾ ಇದಾರಂತೆ ತಾನೇ ಅರ್ಥ. ಬೇಡ್ತಾ ಇದಾರೆ. ಯಾರಿಗೆ ಕೊಡ್ಬೇಕು? ಆತ್ಮಗಳಿಗೆ. ಯಾರು ಬೇಕು ಅಂತ ಬಂದಿರ್ತಾರ ಅವ್ರಿಗೆ ಕೊಟ್ಟಿರ್ತಾರೆ ಬೆಲೆ. ಬೇಡುವ ಆತ್ಮಗಳಿಗೆ. ಅದನ್ನ ಹೇಗೆ ತೋರಿಸಿದ್ದಾರೆ ಭಕ್ತಿ ಮಾರ್ಗ, ಅದನ್ನ ಹೇಳಿ ಅಂತ ನಾನು ಹೇಳ್ತಾ ಇರೋದು. ಇಲ್ಲಿ ಹೇಳಿರೋದನ್ನ ಭಕ್ತಿ ಮಾರ್ಗದಲ್ಲಿ ಯಾವ ರೂಪದಲ್ಲಿ ತೋರಿಸಿದ್ದಾರೆ? ಪ್ರಸಾದ ರೂಪದಲ್ಲಿ ಅಣ್ಣ? ಅಲ್ಲ, ತೀರ್ಥದ ರೂಪದಲ್ಲಿ. ತೀರ್ಥದ ರೂಪದಲ್ಲಿ. ಎರಡು ಒಂದೇ ಅಲ್ವಣ್ಣ? ಅದ್ ಹೆಂಗೆ ಆಗ್ಬಿಡ್ತದೆ? ಪ್ರಸಾದ ಅನ್ನೋದು ಆಪಲ್ ಆಗ್ತದೆ, ತೆಂಗಿನಕಾಯಿ ಆಗ್ತದೆ, ತಿಂಡಿ ಆಗ್ತದೆ, ಆಗ್ಬೋದು. ಅದಕ್ಕೆ ಪ್ರಸಾದ ಅಂತ ಹೇಳ್ತಾರೆ. ತೀರ್ಥ ಅಂತಂದ್ರೆ ಏನು? ಒಂದು ಹನಿ ಅಲ್ಲ, ಡ್ರಾಪ್. ಹೌದು ತಾನೆ? ಹೌದು. ಇಷ್ಟು ಸಣ್ಣ ಪಾತ್ರೆಯಲ್ಲಿ ಇಷ್ಟು ಸಣ್ಣ ಸ್ಪೂನ್ ಇಂದ ಕೈಯಲ್ಲಿ ಹಿಂಗ್ ಕೊಡ್ತಾರೆ. ಹೌದಾ? ಅದೇನೈತಿ ಇಷ್ಟೇ ಹನಿ. ಅದು ಬ್ರಾಹ್ಮಣದ ಎಷ್ಟು ಇರ್ತದೆ? ಇಷ್ಟೆಲ್ಲ ಇರ್ತದೆ. ಆ ತೀರ್ಥ ಇಲ್ಲಿಂದ ಬಂತು? ಒಳಗಡೆಗೆ ಇರುತ್ತೋ ಮೂರ್ತಿಯನ್ನ ಸ್ನಾನ ಮಾಡಿಸಿರೋದು, ಅಭಿಷೇಕ ಮಾಡಿಸಿರೋದು, ಅದರಿಂದ ತಾನೇ ಬಂದಿರೋದು. ಹೀಗೆ ಬ್ರಾಹ್ಮಣ ಪವಿತ್ರನಾಗಿ, ಬ್ರಾಹ್ಮಣ ದೇವಸ್ಥಾನದ ಒಳಗಡೆ ಹೋಗ್ಬೇಕಾದ್ರೆ ಪವಿತ್ರವಾಗಿ ಹೋಗ್ಬೇಕೋ ಬೇಡವೋ? ಹೋಗ್ಬೇಕು, ಶುದ್ಧವಾಗಿರ್ಬೇಕು ತಾನೆ ಅವನು. ಹೌದು. ಆವಾಗ ಅವನು ತೀರ್ಥ ಕೊಡ್ಬೇಕಾದ್ರೆ ಅವನ ಗಮನ ಎಲ್ಲಿರ್ಬೇಕು? ತೀರ್ಥ ಕೊಡೋದ ಕಡೆ ಮಾತ್ರ ಇರ್ಬೇಕೆ ಹೊರತು ಹೆಂಡತಿ ಮಕ್ಕಳ ಬಗ್ಗೆ, ಮನೆ ಬಗ್ಗೆ, ಊಟ ತಿಂಡಿ ಬಗ್ಗೆ, ಮಸಾಲೆ ದೋಸೆ ಬಗ್ಗೆ ಅವನೇನ್ ಮಾಡುವಾಗಿಲ್ಲ, ಯೋಚನೆ ಮಾಡೋ ಹಾಗಿಲ್ಲ. ಕೈ ಹಿಡಿದವ್ರಿಗೆ ಏನ್ ಕೊಡೋದು? ತೀರ್ಥ ಕೊಡೋದಷ್ಟೇ. ಅಷ್ಟೇ ಕೆಲಸ ಅವಂದು. ಹೌದು ತಾನೆ? ಹಾಗೆ ನೀವು ಕೂಡ ಇಲ್ಲಿ ಏನ್ ಮಾಡ್ಬೇಕು? ಬ್ರಾಹ್ಮಣನಾಗಿ ಸಾಧನ ಆಗಿ ನಿಮ್ಮ ಎದುರುಗಡೆ ಭಕ್ತರು ಏನ್ ಮಾಡಿದ್ದಾರೆ? ಶಿವರಾತ್ರಿಯ ದಿನ ಶಿವನ ದೇವಸ್ಥಾನದಲ್ಲಿ ಭಕ್ತರ ಕೈ ಹೆಂಗ್ ಇಟ್ಕೊಂಡಿರ್ತಾರೆ? ವೈಕುಂಠ ಏಕಾದಶಿ ದಿನ ವಿಷ್ಣುವಿನ ದೇವಸ್ಥಾನದಲ್ಲಿ ಜನ ಹೆಂಗಿರ್ತಾರೆ? ರಾಮನವಮಿ ದಿನ ರಾಮನ ದೇವಸ್ಥಾನದಲ್ಲಿ ಜನ ಹೆಂಗಿರ್ತಾರೆ? ಹೇಳ್ತಾ ಇರ್ತಾರೆ. ಮಧ್ಯ ಮಧ್ಯದಲ್ಲಿ ಕೈಯನ್ನು ನುಗ್ಗಿಸ್ತಾ ಇರ್ತಾರೆ. ನನ್ಕೊಡಿ ನನ್ಕೊಡಿ, ನನ್ಗೆ ಮುಖನೇ ಕಾಣೋದಿಲ್ಲ. ಹೌದು ತಾನೇ? ಅವಾಗ ಅಲ್ಲಿ ಅರ್ಚಕರು ಏನ್ ಮಾಡ್ತಾರೆ? ಟಕ 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 ನೀರು ಕೊಡ್ತಾ ಇರೋದು. ಗಮನ ಎಲ್ಲಿ ಇಡಬಾರ್ದು ರಾಕೇಶ್ ಅಣ್ಣ? ಮನೆ ಕಡೆ ಮತ್ತೆ ಸಂಬಂಧಗಳ ಕಡೆ, ಸ್ಥೂಲ ಕಡೆ ಇರಬಾರ್ದು. ತಟ್ಟೆಯಲ್ಲಿ ಭಕ್ತ ಎಷ್ಟು ದಕ್ಷಿಣೆ ಆಗ್ತಾರೆ ಅಂತ ಗಮನ ಇರಬಾರ್ದು. ಸರಿನಾ? ಅದು ಯಾರ ಕೈ ಅಂತ ಗೊತ್ತಾಗಬಾರ್ದು. ಹೌದು. ಚಿಕ್ಕ ಮಕ್ಕಳದು, ದೊಡ್ಡ ಮಕ್ಕಳದು, ಸ್ತ್ರೀದು, ಪುರುಷರದು, ಯಾವ ಜಾತಿ, ಮತ ಪಥ, ಅದು ಏನು ಗೊತ್ತಾಗಬಾರ್ದು ನಿಮ್ಗೆ. ನಿಮ್ ಕೆಲ್ಸ ಏನು? ಅಷ್ಟೇ. ಒಂದ್ ಕೈಯಲ್ಲಿ ಕೊಡೋದ್ರೊಳಗಡೆ 100 ಕೈಗಳು ಏನಾಗಿದಾವಲ್ಲಿ? ಹೇಳ್ತಾ. ಯಾಕೆ? ಅದಕ್ಕೋಸ್ಕರ ಅವರು ಪರಿತಪಿಸ್ತಾ ಇದ್ದಾರೆ, ಕ್ಯೂನಲ್ಲಿ ನಿಂತಿದ್ದಾರೆ, ಗಂಟೆ ಗಟ್ಟಲೆ ನಿಂತ್ಕೊಂಡಿದ್ದಾರೆ. ಅವರು ಕೊಡುವಂತ ಯೋಗ್ಯತೆ ಶಕ್ತಿ ಭಗವಂತ ನಿಮಗೆ ಕೊಟ್ಟಿದ್ದಾರೆ. ಅರ್ಥ ಆಯ್ತು ಇವಾಗ? ಅವಾಗ ನಿಮ್ಮ ಎದುರುಗಡೆ ಎಷ್ಟು ಜನ ಇರ್ತಾರೆ? 100 ಜನ ಇರ್ತಾರೆ. ಈಗ ಎಷ್ಟು ಜನ ಇರ್ತಾರೆ?
ಕೋಟಿಗಟ್ಲೆ, ಕೇವಲ ಮನುಷ್ಯಾತ್ಮರಷ್ಟೇ ಅಲ್ಲ, ಸರ್ವ ಆತ್ಮರಿಗೆ, ಪಂಚತತ್ವಗಳಿಗೆ, ಜಡ ವಸ್ತುಗಳಿಗೆ, ಚೈತನ್ಯ ವಸ್ತುಗಳಿಗೆ, ಎಲ್ಲರಿಗೂ ಕೂಡ ಏನ್ ಕೊಡ್ಬೇಕಂತೆ? ಏಕೇಕ ಬೂಂದ್, ಒಂದೊಂದು ಹನಿಯ ರೂಪದಲ್ಲಿ ನೀವು ಕೊಡಬೇಕು ಅಂತಂದ್ರೆ ಯೋಚನೆ ಮಾಡಿ. 1 ಸೆಕೆಂಡ್ ನಲ್ಲಿ ಪ್ರಪಂಚದ ಎಲ್ಲರಿಗೂ ಕೂಡ ಒಂದು ಹನಿ ಹೋಗ್ಬಿಟ್ಟು ಏನಾಗ್ಬೇಕು? ಟಚ್ ಆಗ್ಬೇಕು. ಅರ್ಥ ಆಯ್ತಾ? ಹೌದು. ಪೂರ್ತಿ ಪ್ರಪಂಚದಲ್ಲಿ ಮಳೆ ಬಂದ್ಬಿಟ್ಟು ಪ್ರತಿಯೊಂದು ಕಣದ ಮೇಲೆ ಒಂದು ಹನಿ ಟಚ್ ಆಗ್ಬೇಕು. ಪ್ರತಿಯೊಂದು ಕಣದಲ್ಲೂ ಕೂಡ ಟಚ್ ಆಗ್ಬೇಕು. ಅಂತ ಎಷ್ಟು ನೀರು ಬೇಕಾಯ್ತು ಹೇಳಿ ನೋಡೋಣ. ಅರ್ಥ ಆಯ್ತು? ಪೂರ್ತಿ ಪ್ರಪಂಚದಲ್ಲಿ ಎಲ್ಲರ ಮೇಲೂ ಕೂಡ ಏನಾಗ್ಬೇಕು? ಆ ನೀರಿನ ಪ್ರಭಾವ ಬೀಳ್ಬೇಕು. ಸೂರ್ಯನ ಪ್ರಕಾಶದ ಪ್ರಭಾವ ಬೀಳ್ಬೇಕು, ಚಳಿಯ ಪ್ರಭಾವ ಬೀಳ್ಬೇಕು ಅಂತ ಎಷ್ಟು ವಾಲ್ಯೂಮ್ ಅಲ್ಲಿ ಇರ್ಬೇಕಲ್ವಾ? ಹಾಗೆ ನೀವೆಲ್ಲ ವಿಶ್ವ ಕಲ್ಯಾಣಕಾರಿಗಳು ಅಂತಂದ್ರೆ ನಿಮ್ಮಿಂದ 1 ಸೆಕೆಂಡ್ ಅಲ್ಲಿ ಹೊರಡಿರುವಂತ ಆ ಸುಖ ಶಾಂತಿ ಏನಾಗ್ಬೇಕು? ಪ್ರಪಂಚದ ಎಲ್ಲ ಚೈತನ್ಯ ಮತ್ತು ಜಡ ವಸ್ತುಗಳಿಗೆ ಹೋಗ್ಬಿಟ್ಟು ಟಚ್ ಆಗ್ಬೇಕು. ಅದು ಪವಿತ್ರವಾದ ಮಳೆಯ ನೀರಿರ್ಬೇಕೇ ಹೊರತು, ಸೂರ್ಯನ ಪ್ರಕಾಶ ಇರ್ಬೇಕೇ ಹೊರತು ಅದರಲ್ಲಿ ಯಾವುದೇ ಮಿಕ್ಸಿಂಗ್ ಆಗಿರಬಾರ್ದು, ಇರಕೂಡದು. ಅಂತ ಸೇವೆಗೆ ನಾವ್ ಇವಾಗ ಏನಾಗ್ಬೇಕು? ಅವಾಗ ನಿಮ್ಮಿಂದ ಒಂದು ಅಂಚಲ್ಲಿ ಹೋಗ್ಬೇಕು, ನಿಮ್ಮಿಂದ ತುಂಬಾ ಹೋಗ್ಬೇಕು ವಾಲ್ಯೂಮ್. ಓ ನಿಮ್ಮಿಂದ ತುಂಬಾ ಹೋಗ್ಬೇಕಾಗತ್ತೆ. ಅವ್ರಿಗೆ ಎಷ್ಟು ತಲುಪಿರ್ತದೆ? ಒಂದನೇ ಒಂದ್ ಹನಿ. ಅವ್ರು ಒಂದ್ ಹನಿ ತಗೊಂಡು ಹೋದ್ರು, ನಿಮ್ಮಿದಗಡೆ ಮತ್ತೆ ಜನ ಏನ್ ಮಾಡ್ತಾ ಇರ್ತಾರೆ? ಬರ್ತಾ ಇರ್ತಾರೆ. ಬರ್ತಾ ಇರ್ತಾರೆ. ನೀವು ಕಂಟಿನ್ಯೂಸ್ ಆಗಿ ಏನ್ ಮಾಡ್ತಾ ಇರ್ಬೇಕು? ಕೊಡ್ತಾ ಇದ್ರೆ ಮಾತ್ರ ಆಗೋದು. ದಕ್ಷಿಣೆ ಸಿಗೋದು, ಸಂಬಳ ಸಿಗೋದು. ಅದು ಸಿಕ್ಕಿದ್ರೆ ಮಾತ್ರ ನಿಮ್ ಜೀವನ ನಡೆಯತ್ತ. ಇಲ್ಲ ಅಂದ್ರೆ ನಿಮ್ ಜೀವನ ಇಲ್ಲ. ನಾನ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬ್ರಾಹ್ಮಣ ಅಂತ ಕುತ್ಕೊಂಡು ಮೊಬೈಲ್ ಅನ್ನ ಕೈಲಿ ಇಟ್ಕೊಂಡು ಕಿವಲ್ಲಿ ಇಯರ್ಫೋನ್ ಹಾಕೊಂಡು ಕುತ್ಕೊಂಡ್ರೆ ನಿಮ್ಗೆ ದಕ್ಷಿಣ ಚೆನ್ನಾಗಿ ಸಿಗ್ತದೆ. ಯಾಕೆ? ಬೈಗುಳ ಕೆಲ್ಸ ಮಾಡಿದ್ರೆ ತಾನೇ ಸಿಗತ್ತೆ. ಅದಕ್ಕಾಗಿ ಈಗ ಬಾಬಾ ಹೇಳ್ತಾರೆ, ನಿರಾಕಾರ ರೂಪದಲ್ಲಿ ಏನ್ ಮಾಡ್ಬೇಕಂತೆ? ಬೇರೆ ಎಲ್ಲ ವಿಷಯ ಅಂತಂದ್ರೆ ಸ್ಥೂಲ ಪ್ರಪಂಚದ ಎಲ್ಲಾ ವಿಚಾರಗಳು, ಪಾಂಪ್ಲೆಟ್ಸ್ ಕೊಡೋದು, ಫಂಕ್ಷನ್ ಮಾಡೋದು, ಇನ್ವಿಟೇಷನ್ ಕೊಡೋದು, ಬ್ರಹ್ಮಭೋಜನ ಮಾಡೋದು, ಮೌಂಟ್ ಅಬು ಕರ್ಕೊಂಡು ಹೋಗೋದು, ಏನೇನೇನೇನೇನೇನೇನು ವಿಸ್ತಾರವಾದ ಸೇವೆ ಇದೆಯಲ್ಲ, ಅದಕ್ಕೂ ಕೂಡ ಇಷ್ಟ. ಅದಕ್ಕೂ ಬಿಂದು. ಯೋಗದಲ್ಲಿ ಕುತ್ಕೊಂಡಿದ್ದೀನಿ ಅಂತಂದ್ರೆ ಆ ಸೇವೆಯ ಮತ್ತು ಸೇವೆಗೆ ಸಂಬಂಧಪಟ್ಟದ ವಿಷಯನೂ ಕೂಡ ನಿಮ್ಗೆ ಹೇಳಿಬಾರ್ದು. ನಾಳೆ ಯಾವ ಗೆಸ್ಟ್ ಕರಿಬೇಕು, ಅವ್ರಿಗೆ ಯಾವ ಗಿಫ್ಟ್ ಕೊಡಬೇಕು, ಬಸ್ ರಿಸರ್ವೇಶನ್ ಮಾಡ್ಬೇಕಾ, ಯಾರ್ಯಾರನ್ನ ಕರಿಬೇಕು, ಇದು ಯಾವ ವಿಷಯನೂ ನಿಮ್ಮ ಸ್ಮೃತಿಯ ಪಟಲದಲ್ಲಿ, ಮನಸ್ಸಿನಲ್ಲಿ ಆ ಸಮಯದಲ್ಲಿ ಕೂಡದು. ನೀವು ಬ್ರಾಹ್ಮಣರಾಗಿದ್ದೀರಿ, ತೀರ್ಥ ಕೊಡ್ತಾ ಇದ್ದೀರಿ, ನಿಮ್ಮ ಮನಸ್ಸಲ್ಲಿ ಏನ್ ಬರ್ತದೆ? ದಕ್ಷಿಣ. ಏನ್ ಹೇಳಿದ್ ನಿಮ್ಗೆ? ದಕ್ಷಿಣ ಕಡೆನೂ ಗಮನ ಕೊಡಬಾರ್ದು, ಬರೀ ತೀರ್ಥ ಕೊಡೋದಷ್ಟೇ ಕೆಲಸ ನಿಮ್ದು. ದಕ್ಷಿಣ ಕೊಡ್ಲಿಕ್ಕೆ ದಕ್ಷಿಣ ನೋಡ್ಲಿಕ್ಕೆ ಪುರ್ಸತೆ ಎಲ್ಲಿ ಇರ್ತದೆ ನಿಮ್ಗೆ? ನಿಮ್ ಎದುರುಗಡೆ 100 ಕೈಗಳು ಹಿಂಗಿದ್ದಾಗ ನೀವು ದಕ್ಷಿಣ ಕಡೆ ಗಮನ ಕೊಡ್ತೀರಾ? ಅದು ಯಾರು ಎಷ್ಟು ಕೊಟ್ಟಿದ್ದಾರೆ ಅಂತ ಗೊತ್ತಾಗತ್ತ ನಿಮ್ಗೆ? ಇಲ್ಲ. ನಿಮ್ ಗಮನ ಎಲ್ಲಿ? ಅವಾಗ ಹೊಟ್ಟೆ ಹಸುವಾಗತ್ತ? ನಿದ್ರೆ ಬರ್ತದ? ಬರೋದಿಲ್ಲ. ಯೂರಿನ್ ಪಾಸ್ ಮಾಡ್ಲಿಕ್ಕೆ ಹೋಗ್ಬೇಕು ಅಂತ ಅನ್ಸತ್ತ? ಟೈಮ್ ಎಷ್ಟಾಯ್ತು ಅಂತ ಗೊತ್ತಾಗತ್ತ? ಗೊತ್ತಾಗೋದಿಲ್ಲ. ಇಲ್ಲಿ ಬಾಬಾ ಹೇಳಿದ್ರೆ ಪೂಜೆ ಇಲ್ಲ, ಯಜ್ಞ ಇಲ್ಲ, ಮಂತ್ರ ಇಲ್ಲ, ಶ್ಲೋಕ ಇಲ್ಲ, ಸ್ವಾಹ ಇಲ್ಲ, ಏನೂ ಇಲ್ಲ. ಫೈನಲ್ ಏನು? ತೀರ್ಥ ಕೊಡೋದು. ಕೇಳ್ತಾ ಇದ್ದಾರೆ, ಕೊಡ್ತಾ ಹೋಗೋದಷ್ಟೇ ಕೆಲಸ. ಅದ್ರ ಮೊದ್ಲೇನಿತ್ತು? ಅವ್ರು ಬಂದ್ ಸಮಸ್ಯೆ ಹೇಳ್ತಾ ಇದ್ರು, ನೀವು ಕೇಳ್ಬೇಕಿತ್ತು. ಅವ್ರದ್ದು ತೆಂಗಿನಕಾಯಿ ತಗೊಳ್ಬೇಕು, ಕುಂಕುಮ ತಗೊಳ್ಬೇಕು, ಕರ್ಪೂರ ತಗೊಳ್ಬೇಕು, ಅಗರಬತ್ತಿ ತಗೊಳ್ಬೇಕು, ಒಳಗಡೆ ಹೋಗ್ಬೇಕು, ಸಂಕಲ್ಪ ಮಾಡ್ಬೇಕು, ಪೂಜೆ ಮಾಡ್ಬೇಕು, ಎಲ್ಲಾ ಮಾಡ್ಬಿಟ್ಟು ಪ್ರಸಾದ ತಂದ್ಬಿಟ್ಟು ಲಾಸ್ಟಿಗೆ ಅವ್ರ ಕೈಲಿ ಏನ್ ಕೊಡ್ಬೇಕು? ಇವಾಗ ತೀರ್ಥ ಕೊಡ್ಬೇಕು. ತೀರ್ಥ ಕೊಟ್ಮೇಲೆ ಅವ್ರು ಏನ್ ಕೊಡ್ತಾರೆ? ದಕ್ಷಿಣೆ. ಆ ದಕ್ಷಿಣೆ ತಗೊಂಡಾಗ ನಿಮ್ಗೆ ಏನಾಗತ್ತ? ಅಯ್ಯೋ ಇಷ್ಟೇ ಕೊಟ್ಬಿಟ್ಟಿದ, ಜಾಸ್ತಿ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ ಇವನಿಗೆ. ಎಲ್ಲ ಮಾಡಿದ್ಮೇಲೆ ಮನಸ್ಸಲ್ಲಿ ಬಯಸ್ಕೊಳ್ತಾರೆ, ಏನು ದೊಡ್ಡ ಶೂಟ್ ಪುಟ್ ಹಾಕೊಂಡ್ಬಿಟ್ಟಿದ್ದಾರೆ, ಬರೀ 50 ರೂಪಾಯಿ ಕೊಡ್ತಾ ಇದ್ದಾರೆ. ಬೇರೆ ಕಡೆಗೆಲ್ಲ ಹೋದ್ರೆ, ಹೋಟೆಲ್ಗೆ ಹೋದ್ರೆ 500 ರೂಪಾಯಿ ತಿನ್ಕೊಂಡು ಬರ್ತಾರೆ. ನಾನು ಇಷ್ಟೆಲ್ಲಾ ಪೂಜೆ ಮಾಡಿದ್ದೇನೆ, ಬರೀ ಇಷ್ಟೇನ ಕೊಟ್ಟಿರೋದು. ಸಂಕಲ್ಪ ಬರುತ್ತೋ ಬರಲ್ವೋ? ಬರುತ್ತೇನೆ. ಯಾವಾಗ? ಒಬ್ಬೊಬ್ಬ ಭಕ್ತರನ್ನ ನೀವು ಈ ರೀತಿ
ಅಟೆನ್ಷನ್ ಕೊಟ್ಟಾಗ ಇಷ್ಟು ದಿನ ಇದೇ ತಾನೇ ನಾವು ಮಾಡ್ತಿದ್ದಿದ್ದು. ಲೌಕಿಕದಲ್ಲಿ ಹಿಂಗೆ. ಅದನ್ನ ಈಗ ನೀವು ಸ್ಥೂಲ ರೂಪದಲ್ಲಿ ಮಾಡಿದ್ದಕ್ಕೇನೆ ಅಲ್ಲಿ ಭಕ್ತಿ ಮಾರ್ಗದಲ್ಲಿ ತೋರಿಸ್ತಾರಲ್ವಾ. ಹೌದು. ಈಗ 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 ಅದು ಮಾಡೋದಿಲ್ಲ. ಈಗ ನೀವು ತುಂಬಾ ಫೇಮಸ್ ಆಗ್ಬಿಟ್ಟಿದ್ದೀರಿ, ಅದಕ್ಕೆ ಜನ ನಿಮ್ಮ ಎದುರುಗಡೆ ಬರ್ತಾ ಇದ್ದಾರೆ. ಇದಕ್ಕೆ ಪೂಜೆ ಗೀಜೆ ಇಲ್ಲ, ಒಂದ್ ಡ್ರಾಪ್ ತೀರ್ಥ ಕೊಡೋದು, ದಕ್ಷಿಣೆ ತಗೊಳ್ಳೋದು, ಡ್ರಾಪ್ ತೀರ್ಥ ಕೊಡೋದು, ದಕ್ಷಿಣೆ ತಗೊಳ್ಳೋದು. ಹೂ ಬೇಕು ಅಂತ ಅಲ್ಲಿ ಇಟ್ಟಿದೀವಿ, ಎತ್ಕೊಳ್ಳಿ. ಕುಂಕುಮ ಬೇಕಾದ್ರೆ ಎತ್ಕೊಳ್ಳಿ, ನಾನ್ ತೀರ್ಥ ಮಾತ್ರ ಕೊಡ್ತೇನೆ. ಯಾಕೆ ಹೇಳಿ? ಜನರಶ್ ಅದು ಕೊಟ್ರ ತಾನೇ ನಂಗೆ ದಕ್ಷಿಣೆ ಸಿಕ್ತು. ನಾನೇನಾದ್ರು ಒಂದ್ ಮಾಡ್ಲೇಬೇಕಲ್ಲ, ಇಲ್ಲ ದಕ್ಷಿಣೆ ಸಿಗೋದಿಲ್ವಲ್ಲ ಅಲ್ವಾ. ಫುಲ್ ಬ್ಯೂಸಿ ಇದ್ದಾಗ ತೀರ್ಥ ಪ್ರಸಾದ ಕುಂಕುಮ ಎಲ್ಲ ಕೊಡ್ತಾ ಇರ್ತಾನ ಬ್ರಾಹ್ಮಣ? ಕೊಡ್ತಾ ಇರ್ತಾರ? ಬಿಸಿ ಏನ್ ಕೊಡ್ತಾ ಇರ್ತಾರೆ? ಏನ್ ಕೊಡ್ತಾರೆ? ಏನ್ ಕೊಡ್ತಾ ಇರ್ತಾರೆ? ತೀರ್ಥ ಮಾತ್ರ. ಈಗ ನೀವು ಕೂಡ ಏನಾಗ್ಬೇಕು? ತೀರ್ಥ ಕೊಡೋರು ಮಾತ್ರ ಆಗ್ಬೇಕು. ಅರ್ಥ ಆಯ್ತು ಬಾಬಾ ಲೌಕಿಕದ ಯಾವ ವಿಷಯದ ಬಗ್ಗೆ ಹೇಳ್ತಿದ್ದಾರೆ ಅಂತ. ಹೇಗಿದ್ರೆ ಬೆಳಿಗ್ಗೆ ಅಮೃತ ವೇಳೆ ನಿಮ್ಮ ಎದುರುಗಡೆ ಎಷ್ಟು ಜನ ಭಕ್ತರು ಬಂದಿರ್ತಾರೆ? ಕೋಟ್ಯಾಂತರ ಜನ. ಬಾಬಾ ಹೇಳ್ತಾರೆ, ಒಂದು ಡ್ರಾಪ್ ನೀರನ್ನ ಕೊಟ್ಟಾಗ ಅವರು ಬಾಯಲ್ಲಿಟ್ಟು ತಲೆ ಮೇಲಿಟ್ಟು ಎಷ್ಟು ಗೌರವದಿಂದ ಏನ್ ಮಾಡ್ತಾರೆ? ಭಗವಂತನನ್ನ ಮತ್ತು ನಿಮಗೆ ಎಷ್ಟು ಪ್ರೀತಿ ಮಾಡ್ತಾರೆ. ಕೊಡ್ತಾರ ಕೊಡಲ್ವೋ? ಕೊಡ್ತಾನೆ. ಅದು ಮಾಡುವ ಮೊದಲು ಬೆಳಿಗ್ಗೆ ಎದ್ದು ದೇವಸ್ಥಾನಕ್ಕೆ ಬಂದು ಅಲ್ಲೆಲ್ಲ ಸ್ವಚ್ಛ ಮಾಡಿ ಅಭಿಷೇಕ ಮಾಡಿ ಪೂಜೆ ಮಾಡಿ ಅವರು ಬರುವ ಮೊದಲು ತೀರ್ಥ ತಗೊಂಡು ನೀವು ರೆಡಿಯಾಗಿ ಇರಬೇಕು. ಹಾಗೇನೆ ಬೆಳಿಗ್ಗೆ ಅಮೃತ ವೇಳೆಲೆದ್ದು ಪವರ್ಫುಲ್ ಯೋಗ ಮಾಡಿ ಬಾಬಾನ ಹತ್ರ ಶಕ್ತಿ ತಗೊಂಡು ಪೂರ್ತಿ ದಿನ ಈ ರೀತಿ ನಾವು ಸೇವೆಯನ್ನ ಮಾಡ್ಲಿಕ್ಕೆ ಏನಾಗಿರ್ಬೇಕು? ರೆಡಿ ಇರ್ಬೇಕು. ಅವಾಗ ಮನಸ್ಸಲ್ಲಿ ಏನ್ ಸಂಕಲ್ಪ ಇರಬೇಕು? ನನ್ನ ಆತ್ಮ ಬಿಂದು, ನನ್ನಿಂದ ಶಿವ ಬಾಬಾ ಇದ್ದಾರೆ, ನನ್ನಿಂದ ಕಿರಣ ಹೋಗ್ತಾ ಇದೆ, 3 ಲೋಕಕ್ಕೆ ಹೋಗ್ತಾ ಇದೆ, ವಿಶ್ವ ಕಲ್ಯಾಣಕ್ಕೆ ಹೋಗ್ತಾ ಇದೆ, ಸರ್ವಶಕ್ತಿಗಳು ಹೋಗ್ತಾ ಇದ್ದಾವೆ. ಇದೆಲ್ಲ ಹೇಳ್ಬೇಕೋ ಬೇಡು? ಬೇಡ. ಹೇಳದ್ ಬೇಕಾಗಿಲ್ಲ. ಆತ್ಮೀಯ ಸ್ವಲ್ಪ ಯೋಚನೆ ಮಾಡಿ. 1 ವಾರದ ಹಿಂದೆ ಈ ಫಾರ್ಮುಲಾ ಇತ್ತೋ ಇಲ್ವೋ? 1 ವಾರದ ಹಿಂದೆ ಬಾಬಾ ವಿಶ್ವ ಕಲ್ಯಾಣದ ಬಗ್ಗೆ ಮಾತಾಡಿದ್ರು, ಸರ್ವಶಕ್ತಿ ಬಗ್ಗೆ ಮಾತಾಡಿದ್ರು, ಹೌದಾ? ಈ ವಾರದಲ್ಲಿ ಬಾಬಾನ ಸ್ಟೈಲ್ ಚೇಂಜ್ ಆಗಿದೆಯೋ ಇಲ್ವೋ? ಹೊಸ ವರ್ಷದಿಂದ ಬದಲಾಗಿದೆ. ಹೊಸ ವರ್ಷ ಅಲ್ಲ, ಲಾಸ್ಟ್ ಮೂಲೆಯಲ್ಲಿ ಇತ್ತು ಅಣ್ಣಾರ ವಿಶ್ವ ಕಲ್ಯಾಣದ ಬಗ್ಗೆ ಬಾಬಾ ಹೇಳಿಲ್ವಾ? ಲಾಸ್ಟ್ ಮುರಳಿಲಿ. ಲಾಸ್ಟ್ ಮೂಲೆಯಲ್ಲಿ ಇತ್ತು. ಈಗ ಹೊಸ ವರ್ಷ ಇರಿ 4/1 2026ಕ್ಕೆ ಬಾಬಾನ ಸ್ಟೈಲ್ ಏನಾಗ್ಬಿಡ್ತು? ಬದಲಾಗಿದೆ. ಅಂದ್ರೆ ವಿಶ್ವ ಕಲ್ಯಾಣಕ್ಕಿಂತ ನೆಕ್ಸ್ಟ್ ಅಂದ್ರೆ ಅಲ್ಲಿ ಏನಾಗ್ತದೆ? ವಿಶ್ವ ನಮ್ ಕಣ್ಣೆದುರುಗಡೆ ಕಾಣ್ತಾ ಇರ್ತದೆ, ಕಿರಣಗಳನ್ನ ನೋಡ್ತಾ ಇರ್ತೀವಿ, ಶಕ್ತಿ ಕಡೆ ಗಮನ ಕೊಡ್ತಾ ಇರ್ತೀವಿ. ಅದು ಇಲ್ಲಿ ಅದರ ಕಡೆನೂ ಕೂಡ ನಾನೇನ್ ಮಾಡುವಂಗಿಲ್ಲ, ನೋಡಂಗಿಲ್ಲ. ಡೈರೆಕ್ಟ್ ಆಗಿ ಆತ್ಮಗಳು ನಿಮ್ಮ ಕಡೆಗೆ ಬಂದಿದ್ದಾರೆ, ನೀವೇನ್ ಮಾಡ್ತಾ ಇದ್ದೀರಿ? ಕೊಡ್ತಾ ಇದ್ದೀರಿ. ನೀವು ಕೊಡುವಂತ ಒಂದು ಹನಿಯಿಂದ ಅವನ ಕಾಯಿಲೆಗಳು, ಸಮಸ್ಯೆಗಳು, ವಿಘ್ನಗಳು, ತೊಂದರೆಗಳು, ಪರಿಸ್ಥಿತಿಗಳು ಎಲ್ಲ ಏನಾಗ್ತಾ ಇದ್ದಾವೆ? ಪರಿಹಾರ ಆಗ್ತಾ ಇಲ್ಲ. ಅದಕ್ಕಾಗಿ ಪುನಃ 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 ಅವನೇನ್ ಮಾಡ್ತಿದ್ದಾನೆ? ತೀರ್ಥ ತಗೊಳ್ಳಿಕ್ಕೆ ಗಂಟೆಗಟ್ಲೆ ನಿಮ್ಮ ಕಡೆಗೆ ಇದನ್ನ ಸ್ಥೂಲವಾಗಿ ಮಾಡ್ಬೇಕು, ಸೂಕ್ಷ್ಮವಾಗಿ ಮಾಡ್ಬೇಕು, ಸೂಕ್ಷ್ಮವಾಗಿ ಮಾಡಬೇಕು ಅಲ್ವಾ? ಹಾಗಿದ್ರೆ ಆ ರೀತಿ ನಾವು ಯೋಗವನ್ನು ಮಾಡುವಷ್ಟು ಯೋಗ್ಯರು ಆಗಿದೇವಾ? ಶರೀರವನ್ನ ಆ ರೀತಿ ಸೇವೆಗೆ ಕುಳಿಸಿದಾಗ ನನ್ನ ಮನಸ್ಸು ಅಷ್ಟು ನಿರ್ಮಲವಾಗಿದೆಯಾ, ಶುದ್ಧವಾಗಿದೆಯಾ, ಪವಿತ್ರವಾಗಿದೆಯಾ? ಆತ್ಮೀಯರೇ, ಬೇರೆ ವಿಷಯ ಬಿಡಿ, ಸೇವೆಯ ಬಗ್ಗೆನೂ ಕೂಡ ನೀವು ಯೋಚನೆ ಮಾಡುವ ಹಾಗೆ ಇಲ್ಲ. ನಾನು ಆತ್ಮ ಹೇಳುವಂತ ಸ್ಮೃತಿನೂ ಇರಬಾರದು. ಪರಮಾತ್ಮ ನನ್ನ ಜೊತೆಲಿ ಇದ್ದಾರೆ ಹೇಳುವಂತ, ಪರಮಾತ್ಮ ಮಾಡ್ತಿದ್ದಾರೆ ಹೇಳುವಂಥದ್ದು ಸ್ಮೃತಿ ಇರಬಾರದು. ಡ್ರಾಮದ ಸ್ಮೃತಿನೂ ಕೂಡ ಇರಬಾರದು. ಎಲ್ಲದಕ್ಕೂ ಬಿಂದು. ಹಾಗಿದ್ರೆ ಅವಾಗ ನಾನೇನ್ ಮಾಡ್ತಿರ್ತೇನೆ? ಅವಾಗ ಏನಾಗ್ತಾ ಇರ್ತದೆ? ಆತ್ಮ ಇಲ್ಲ, ಪರಮಾತ್ಮ ಇಲ್ಲ, ಡ್ರಾಮನೂ ಇಲ್ಲ. ಅವಾಗ ಏನಾಗ್ತಾ ಇರ್ತದೆ? ಶಕ್ತಿ ಆಗ್ತಾ ಇರುತ್ತೆ. ಸುಖ ಶಾಂತಿ. ಏನ್ ಹೇಳಿದ್ರು ಬಾಬಾ? ಸುಖ ಶಾಂತಿ. ಸುಖ ಶಾಂತಿ ಮಾತ್ರ ಹೋಗ್ತಾ ಇದೆ. ನೀವು ತೀರ್ಥ ಕೊಡ್ತಾ ಇದ್ದೀರಿ ಅಂತಂದ್ರೆ ಕೈಲಿ ಏನಿದೆ? ಆ ತೀರ್ಥದ ಪಾತ್ರೆ ಇರ್ತದ, ಅದೊಂದು ಕಮಂಡಲ ಇರ್ತದಲ್ಲ, ಕಮಂಡಲದ ಒಂದು ತಂಪು ಮತ್ತು ಅದರ ಬರುವಂತ ಕರ್ಪೂರದ ಮತ್ತು ತುಳಸಿಯ ವಾಸನೆ, ಅಷ್ಟೇ ಬಿಟ್ರೆ ನೀವು ಯಾವ್ದ ಕಡೆ ಗಮನ ಕೊಡುವಂಗಿಲ್ಲ. ಯಾವ್ದ ಕಡೆ ಗಮನ ಕೊಡುವಂಗಿಲ್ಲ. ಬೇರೆ ಯಾವುದೇ ಸ್ಥೂಲ ಪ್ರಪಂಚಕ್ಕೆ ಗಮನ ಕೊಡಂಗಿಲ್ಲ. ಯಾರು ಕೈ ಹಿಡಿದಾರ ಅವ್ರ ಮುಖನೂ ನೋಡುವಂಗಿಲ್ಲ. ನೋಡುವಾಗಿಲ್ಲ. ಅವ್ರು ಎಷ್ಟು ದಕ್ಷಿಣೆ ಕೊಡ್ತಿದಾರ ಅಲ್ಲೂ ನೋಡುವಂಗಿಲ್ಲ. ಹೌದು. ನಿಮ್ ಕೆಲ್ಸ ಏನು?
ಕೇವಲ ಕೋಟಿ. ಈಗ ಬಾಬನ ಪ್ರಶ್ನೆ, ಭಕ್ತರು, ಪ್ರಪಂಚದಲ್ಲಿ ಜನರು, ಜ್ಞಾನಿಗಳು, ಅಜ್ಞಾನಿಗಳು, ಮನುಷ್ಯರು ಬೇಕು ಅಂತ ಭಗವಂತನ ಎದುರುಗಡೆ ಹಿಂಗೆ ಕೈ ಚಾಚಿದಾರ ಇಲ್ವೋ? ಚಾಚಿದಾರ ಇಲ್ವೋ? ಚಾಚಿದ್ದಾರೆ. ಕೇಳ್ತಾ ಇರ್ತಾನೆ. ಭಕ್ತರ ಕೂಗು ನಿಮ್ಗೆ ಕಿವಿ ಕೇಳ್ತಾ ಇಲ್ವಾ? ಜನ ಕ್ಯೂನಲ್ಲಿ ನಿಂತಿದ್ದಾರೆ, ಅದ್ರ ಡೋರ್ ಏನಾಗಿದೆ? ಕ್ಲೋಸ್ Close ಆಗಿದೆ. ಆಗಿದೆ. ಯಾಕೆ? ಇನ್ನು ಬಂದಿಲ್ಲ. ಬ್ರಾಹ್ಮಣ ಇನ್ನು ಮಲಗಿದಾನೆ ಮನೆಯಲ್ಲಿ. ದೇವಸ್ಥಾನದ ಬಾಗಿಲು ಓಪನ್ ಮಾಡುವಂತ ಬ್ರಾಹ್ಮಣ ಏನಾಗಿದ್ದಾನೆ? ಮಲಗಿದ ಯಾವ್ದಲ್ಲಿ? ಅಜ್ಞಾನ. ಜ್ಞಾನದ ನಿನ್ನೆ ರಾತ್ರಿ 12 ಗಂಟೆವರೆಗೂ ಯೂಟ್ಯೂಬ್ ನಲ್ಲಿ ಫಿಲ್ಮ್ ನೋಡಿದ್ದಾರೆ, ಸೀರಿಯಲ್ ನೋಡಿದ್ದಾರೆ, ಗೋಬಿ ಮಂಚೂರಿ ತಿಂದಿದ್ದಾರೆ, ಯಾವ್ದಲ್ಲೂ ಮಲ್ಕೊಂಡ್ಬಿಟ್ಟಿದಾರ. ಬೆಳಗ್ಗೆ ತನಕ ಕೆಲಸ ಮಾಡ್ಬೇಕು ಅಂತ ಅವನಿಗೆ ಸೀರಿಯಸ್ನೆಸ್ ಇಲ್ಲ, ಹುಡುಗಾಟಿಕೆ ಇದೆ. ಜನ ನಿಂತಿದ್ದಾರೆ, ನಾನು ಹೋಗ್ಬೇಕು, ನನಗೆ ಆ ಡ್ಯೂಟಿ ಕೊಟ್ಟಿದ್ದಾರೆ, ಪರಮಾತ್ಮ ಕೊಟ್ಟಿದ್ದಾರೆ, ನನ್ನನ್ನು ಆಯ್ಕೆ ಮಾಡಿದ್ದಾರೆ, ಅದನ್ನ ಮೊದಲು ಪ್ರಾಮುಖ್ಯತೆ ಕೊಡಬೇಕು, ಈಗಲೇ ಸಂಪಾದನೆ ಮಾಡ್ಕೊಳ್ಬೇಕು. ಸತ್ತಿಗೂ ತೈತಾಯಗೋದಲ್ಲೂ ಕೂಡ ಬೇಕಾದ್ರೆ ನಾವು ಫಿಲ್ಮ್ ನೋಡ್ಬೋದು. ಅವಾಗ ಏನು ಕೆಲಸ ಇರೋದಿಲ್ಲ, ಅಲ್ಲಿ 36 ವೆರೈಟಿ ತಿನ್ಬಹುದು, ಸುತ್ತಬಹುದು. ಆ ಯೋಚನೆ ಇನ್ನೂವರೆಗೂ ಬಂದಿಲ್ಲ. ಅಂದ್ರೆ ಆತ್ಮೀಯರೇ, ಅಷ್ಟು ಸೀರಿಯಸ್ ಆಗಿ ನಾವು ಸೇವೆಯನ್ನ ಮಾಡ್ತಾ ಇದ್ದೀವಿ ಅಲ್ವಾ? ಅಂದ್ರೆ ಬಾಬಾ ಮುರಳಿಗಳಲ್ಲಿ ಏನ್ ಹೇಳ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ನಮ್ಗೆ ಈ ಭಾಷೆ ಅರ್ಥನೇ ಆಗೋದಿಲ್ಲ. ನಾವೇನ್ ಮಾಡ್ತೀವಿ? ಅಯ್ಯೋ ಅಣ್ಣವ್ರೇ, ನಾನು ಬೆಳಗಿಂದ ಸಾಯಂಕಾಲದವರೆಗೆ ಹೋಗ್ಬಿಟ್ಟು 25 ಜನರಿಗೆ ಪಾಂಪ್ಲೆಟ್ಸ್ ಕೊಟ್ಬಿಟ್ಟು ಬಂದೆ. ಇದನ್ನ ಕೇಳಿಬಿಟ್ಟು ಬಾಬಾ ನಗುತ್ತಾರೋ ಒಳತಾರ? ಮಗು, ನೀನು ಪಾಂಪ್ಲೆಟ್ಸ್ ಕೊಡೋದಲ್ಲ, ನೀನು ಈ ರೀತಿ ಶಕ್ತಿಯನ್ನ ಕೊಡಬೇಕು. ಹೊಸದಾಗಿ ಬಂದಿರುವಂತ ಆತ್ಮಗಳು ಅವರು ಪಾಂಪ್ಲೆಟ್ಸ್ ಕೊಡ್ಲಿಕ್ಕೆ ಹೋಗ್ಬೇಕು, ನೀನು ಹೋಗೋದಲ್ಲ. ಅವರಿಗೆ ಶಕ್ತಿಯನ್ನು ಕೊಡುವಂತವರಾಗ್ಬೇಕು. ಈ ಭಾಷೆ ನಿಮ್ಗೆ ಯಾಕೆ ಅರ್ಥ ಆಗೋದಿಲ್ಲ? ಯಾಕೆ ಅರ್ಥ ಆಗೋದಿಲ್ಲ ಅಂತಂದ್ರೆ ಆ ರೀತಿಯಲ್ಲಿ ನಾವು ಸಾಧನೆ ಮಾಡಿರೋದಿಲ್ಲ. ಅದಕ್ಕಾಗಿ ಬಾಬನ ಭಾಷೆ ನಮ್ಗೆ ಅರ್ಥ ಆಗೋದಿಲ್ಲ. ಅವ್ಯಕ್ತ ಅಂದಕ್ಕೆ ಕಣ್ಣಿಗೆ ಕಾಣದೇ ಇರುವಂತ, ಮನಬುದ್ಧಿ ಇರುವಂತ ಸೂಕ್ಷ್ಮ ಸಾಧನದಿಂದಲೇ ನಾನು ಮಾಡುವಂತ ಸೇವೆ. ಅದಕ್ಕೆ ಬಾಬಾ ಹೇಳ್ತಾರೆ, ಸೇವಾಕರು. ಸೇವಾ ಯಾರು ಮಾಡ್ತಾರೆ? ಬಾಬಾ ಮಾಡ್ತಾರೆ. ನಾನು ಯಾರು? ಸಾಧನ ಅಷ್ಟೇ. ಆತ್ಮ ಇಲ್ಲಿ, ಮನಬುದ್ಧಿ ಇಲ್ಲಿ, ಶರೀರ ಇಲ್ಲಿ, ಸಾಧನ ಅಷ್ಟೇನೆ ಬಿಟ್ರೆ ನಾನು ಆ ಕರ್ಮವನ್ನ ಮಾಡಬಾರ್ದು. ತೀರ್ಥ ನಾನು ಕೊಡ್ತಾ ಇದ್ದೇನೆ, ಅದ ತೀರ್ಥದಲ್ಲಿರುವಂತ ಶಕ್ತಿ ಯಾರ್ದು? ಪರಮಾತ್ಮಂದಲ್ವಾ, ದೇವರದಲ್ವಾ. ಅದಕ್ಕಾಗಿ ಮಕ್ಕಳೇ ಚೆಕ್ ಮಾಡಿ, ಫುಲ್ ಸ್ಟಾಪ್ ಲಗಾಕರ್ ಏನಾಗ್ಬೇಕು? ಬಿಂದು. ಯಾವ್ದಕ್ಕೆ? ಸುಖ ಶಾಂತಿ ಫ್ಲೋ ಆಗೋದನ್ನ ಬಿಟ್ಟು ಬೇರೆ ಎಲ್ಲ ವಿಷಯಗಳಿಗೂ ಬಿಂದು. ನಿಮ್ದು ಎಷ್ಟೇ ವಿಕರ್ಮ ಇಲ್ಲಿ, ಎಷ್ಟೇ ಲೆಕ್ಕಾಚಾರಗಳಲ್ಲಿ, ಎಷ್ಟೇ ಸೇವೆ ಇಲ್ಲಿ, ಏನೇ ಭವಿಷ್ಯದಲ್ಲಿ ಏನು ಬೇಕಾದ್ರೂ ಇಲ್ಲಿ, ಬೇರೆ ಎಲ್ಲ ವಿಷಯಕ್ಕೂ ಬಿಂದು. ಸಂಪೂರ್ಣ ಪವಿತ್ರತೆ, ಮನಸ್ಸು ಸಂಪೂರ್ಣವಾಗಿ ಯಾರ ಕೈಯಲ್ಲಿ? ಬಾಬನ ಕೈಲಿ. ಬ್ರಾಹ್ಮಣನಾದವನು ದೇವಸ್ಥಾನಕ್ಕೆ ಹೋದಾಗ ತೀರ್ಥ ಕೊಡಬೇಕಾದವನ ಮನಸ್ಸು ಸಂಪೂರ್ಣವಾಗಿ ಯಾರ ಕೈಯಲ್ಲಿ? ಪರಮಾತ್ಮನ ಕಾರ್ಯದಲ್ಲಿ. ಓಕೆ, ಮನಸ್ಸಿನಿಂದ ಏನ್ ಹೋಗ್ತಾ ಇದೆ? ಶಕ್ತಿ ಫ್ಲೋ ಆಗ್ತಾ ಇರುವಂತ ಅನುಭವ ಆಗ್ಬೇಕು ನಿಮ್ಗೆ. ಏನಾಗ್ಬೇಕು? ಫ್ಲೋ ಆಗ್ತಾ. ಹೇಗೆ ಬಿಸಿ ಬಂದಾಗ ಆ ಪ್ರಕಾಶದ ಅನುಭವ ಆಗ್ತದೋ, ಬೆಂಕಿ ಮೇಲೆ, ಒಲೆ ಮೇಲೆ ಯಾವ್ದು ಐಟಮ್ ಇಟ್ಟಾಗ ಹೊಗೆ ಬರುವಂತದ್ದು, ಹಬೆ ಬರುವಂತದ್ದು ಅನುಭವ ಆಗ್ತದೋ, ಹಾಗೆ ಮನಬುದ್ಧಿಯಿಂದ ಏನಾಗ್ಬೇಕು? ಮನಸ್ಸಿನಿಂದ ಆ ಶಕ್ತಿ ಹೊರಗಡೆ ಹೋಗ್ಬೇಕು. ಯಾವ್ದದ್ದು ಹೋಗ್ಬೇಕು? ಸುಖ ಶಾಂತಿ ಹೊರಗಡೆ ಹೋಗುವಂತದ್ದು ಸೇವೆಯನ್ನ ಮಾಡ್ಬೇಕು. ಯಾರಿಗೆ ಹೋಗ್ತಾ ಇದೆ? ಎಲ್ಲಿ ಹೋಗ್ತಾ ಇದೆ? ಎಷ್ಟು ಪ್ರಮಾಣದಲ್ಲಿ ಹೋಗ್ತಾ ಇದೆ? 3 ಲೋಕಕ್ಕೆ ಹೋಗ್ತಾ ಇದೆಯಾ? ಸೂಲೋಕಕ್ಕೆ ಹೋಗ್ತಾ ಇದೆಯಾ? ಗ್ಲೋಬಿಗೆ ಹೋಗ್ತಾ ಇದೆಯೋ? ಅದು ನಿಮ್ಗೆ ಸಂಬಂಧ ಪಟ್ಟಿಲ್ಲ. ಇಲ್ಲ. ನಿಮ್ ಗಮನ ಎಲ್ಲಿ ಕೊಡ್ಬೇಕು? ಹೋಗ್ತಾ ಇದೆಯಾ? ಅದನ್ನ ಎಷ್ಟು ಜಮಾ ಆಯ್ತು, ಎಷ್ಟು ಉಳಿತಾಯ ಆಯ್ತು, ಅದನ್ನ ಬಾಬಾ ಯಾರ್ಯಾರಿಗೆ ಪೇಮೆಂಟ್ ಮಾಡಿದ್ರು, ಅದು ನಿಮಗೆ ಬೇಕಾಗಿಲ್ಲ. ಅದೆಲ್ಲ ಪ್ರೊಸೆಸ್ ನಡೀತಾ ಇರ್ತದೆ, ಆಟೋಮೆಟಿಕಲಿ ನಡೀತಾ ಇರ್ತದೆ. ಅಷ್ಟು ಹಣ ಬಂತದ್ದು ಯಾರ್ಯಾರಿಗೆ ಪೇಮೆಂಟ್ ಮಾಡೋಕೆಲ್ಲ ಟಕ 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 ಬಾಬಾ ಮಾಡ್ತಿರ್ತಾರೆ. ಹಗೂರಾಗಿರ್ತದೆ. ಏನಾಗಿರ್ತದೆ? ಸಾವಿರಾರು ಜನರಿಗೆ ಟಕ 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 ತೀರ್ಥ ಕೊಟ್ಟಾಗ ನಿಮ್ಮ ದಕ್ಷಿಣೆ ತಟ್ಟೆ ತುಂಬತದು ತುಂಬಲ್ವೋ? ತಾನಾಗಿ ತುಂಬುತ್ತೆ. ಯಾವಾಗ ನೋಡ್ಬೇಕದು? ಕೊನೆಯಲ್ಲಿ, ಲಾಸ್ಟ್ ಅಲ್ಲಿ. ಆಮೇಲೆ ನೋಡ್ಬೇಕು. ನಿಮ್ಗೆ ಲೆಕ್ಕ ಮಾಡ್ಲಿಕ್ಕೆ ಪುರ್ಸತ್ ಇರೋದಿಲ್ಲ, ಅಷ್ಟು ಇರ್ತದೆ. ಚಿಲ್ಲರೆ ತುಂಬ್ಕೊಂಡು ಹೋಗೋದು ಆಮೇಲೆ. ಹೌದಾ? ಕಸ್ಟಮರೇ ಇಲ್ಲ ಅಂದ್ರೆ, ಭಕ್ತರೇ ಇಲ್ಲ ಅಂತಂದ್ರೆ ಏನಾಗ್ತದೆ? ಒಂದು 1 ರೂಪಾಯಿ ಹಾಕಿದ್ರು 50 ಪೈಸೆ ಹಾಕಿದ್ರು ನೋಡ್ತಾ ಕುತ್ಕೊಂಡು ಬಿಡ್ತೀವಿ ನಾವು. ಸಂಕಲ್ಪಗಳು ನಡೀತಾ ಇರ್ತವೆ ಅಲ್ವಾ? ಅಂದ್ಮೇಲೆ ಆದ್ಮೇಲೆ ಬೇಯದ್ದಿನ್ ಮಾಡ್ಬೇಕು, ಹದ್ದಿನ್ ಮಾಡ್ಬೇಕು ಸೇವೆ. ನಿರ್ಣಯ ನೀವನ್ನು ಮಾಡಿ. ಓಕೆ,
ಸಮಯದ ಅನುಸಾರ ಮುರಳಿಯಲ್ಲಿ ಬಾಬಾ ಏನ್ ಹೇಳ್ತಿದ್ದಾರೆ, ಯಾವುದರ ಅವಶ್ಯಕತೆ ಇದೆ, ಎಂಥ ಮಕ್ಕಳ ಅವಶ್ಯಕತೆ ಇದೆ, ಮತ್ತೆ ಬಾಬಾರವರ ಪಾಠ ಹೇಗೆ ಹಿಂದಿನ ಪಾಠಕ್ಕೆ ಮುಂದೆ ಕನೆಕ್ಟ್ ಆಗಿರ್ತದೆ, ಅದನ್ನು ನೀವು ಯೋಚನೆ ಮಾಡಿ ಚಿಂತನೆ ಮಾಡ್ತಾ ಹೋದ್ರೆ ನಿಜವಾಗ್ಲೂ ನಿಮ್ಗೆ ಖುಷಿ ಆಗ್ತದೆ. ಆದ್ಮೇಲೆ ಬರೀ ಜ್ಞಾನ ಮಾತ್ರ ಅರ್ಥ ಆಗಿದೆ ಹೊರತು ಇನ್ನೂ ನಮ್ದು ಆ ಸ್ವರೂಪ ಇನ್ನುವರೆಗೂ ಬಂದಿಲ್ಲ. ಬಂದಿಲ್ಲ. ಆ ಸ್ವರೂಪದಲ್ಲಿ ಬಂದು ನೋಡಿ, ಮುಂದಿನ ಪಾಠ ನಿಮ್ಗೆ ಅರ್ಥ ಆಗ್ತದೆ. ಬರೀ ಸ್ವರೂಪ ಕೇಳ್ಬಿಟ್ಟು, ಜ್ಞಾನವನ್ನ ಕೇಳ್ಬಿಟ್ಟು, ಅಣ್ಣವರೇ ಕ್ಲಾಸ್ ತುಂಬಾ ಚೆನ್ನಾಗಿತ್ತು, ನಾಳೆನೂ ಕೂಡ ಸೇಮ್ ಡೈಲಾಗ್, ಫಲಿತಾಂಶ ಅನುಭವ ಏನು ಅಂತ ನೀವು ಯೋಚನೆ ಮಾಡಿ. ಓಕೆ, ಎಲ್ಲಾ ಕೇಳಿದ್ಮೇಲೆ ಅಣ್ಣವರೇ ಬಾಬನಿಂದ ಯಾವ ಬಣ್ಣದ ಕಿರಣ ತಗೊಳ್ಬೇಕು, ಯಾರಿಗೆ ಯಾವ ಬಣ್ಣದ ಕಿರಣ ಕೊಡ್ಬೇಕು, ಪೇಷಂಟಿಗೆ ಕೊಡ್ಬೇಕಾ, ಲೋಬಿಗೆ ಕೊಡ್ಬೇಕು? ಇವಾಗ ನಾನು ಕೈ ಹಿಡ್ಕೊಂಡು ಹಣೆ ಮೇಲೆ ಹೊಡ್ಕೊಳ್ಳೋದಲ್ಲ, ಹ್ಯಾಮರ್ ತಗೊಂಡು ತಲೆ ಮೇಲೆ ಹೊಡ್ಕೊಳ್ಬೇಕು. ನನ್ ತಲೆ ಮೇಲೆ ನಾನು ಹೊಡ್ಕೊಳ್ಬೇಕು, ನಿಮ್ ತಲೆ ಮೇಲೆ. ಇವ್ರಿಗೆ ಹೇಳಿದ ಅರ್ಥನೇ ಆಗ್ತಾ ಇಲ್ವಲ್ಲ. ಹೀಗೆ ಬಾಬಾ ಮಾಡಿ 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 ಬ್ರಹ್ಮ ಬಾಬಾ ಸುಮ್ಮನಾಗ್ಬಿಟ್ರು. ಈ ಮಕ್ಕಳಿಗೆ ಅರ್ಥ ಮಾಡ್ಲಿಕ್ಕೆ ನನಗೆ ಆಗೋದಿಲ್ಲ ಅಂತ ಅವ್ರೊಬ್ರೇ ಏನ್ ಮಾಡ್ತಾ ಹೋದ್ರು. ಆಮೇಲೆ ಯೋಗ ಮಾಡ್ತಾ ಹೋದ್ರು, ಸಾಧನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಮುಂದೆ ಇಂಥ ದಿನ ಬರ್ತದೆ, ಅದು ಬರೋಕ್ಕಿಂತ ಮೊದಲು ಏನ್ ಮಾಡ್ಕೊಳ್ಳಿ, ರೆಡಿ ಎತ್ಕೊಳ್ಳಿ, ಬಾಬನ ಮುರಳಿಯನ್ನ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ. ಬರೀ ಜ್ಞಾನ ಕೇಳಿದ್ರೆ ಏನೇನೇನೇನೇನೋ ಆಗೋದಿಲ್ಲ ಆದ್ಮೇಲೆ. ಅದಕ್ಕೆ ತಕ್ಕಾಗಿ ಯೋಗದ ಸಾಧನೆ ಮಾಡಿದರೆ ಮಾತ್ರ ಆ ಬಾಬನ ಭಾಷೆ ನಿಮ್ಗೆ ಅರ್ಥ ಆಗೋದು. ಆಗ್ತದೆ, ಬಾಬಾ ಏನ್ ಹೇಳ್ತಾರೆ ಅಂತ ನಿಮ್ಗೆ ಗೊತ್ತಾಗ್ತದೆ. ಇಲ್ಲ ಅಂತಂದ್ರೆ ಬರೀ ಕಿವಿಗೆ ಮಾತ್ರ ಕರ್ಣ ಸುಖ ಆಗ್ತದೆ ಬಿಟ್ಟು ಬೇರೆ ಏನು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ. ಓಕೆ, ಓಂ ಶಾಂತಿ.